ನಮ್ರತ ಅವ್ರು ಹೇಳಿ ನಿಮ್ಗೆ ಇವೆಲ್ಲರಲ್ಲಿ ಯಾವ್ದು ಬೇಕು ಅಂತ ನೆಕ್ಸ್ಟ್ ಟೈಮ್. ಆ ಮುಸ್ಸಂಜೆ ಮಬ್ಬಲ್ಲಿ ಮತ್ತೆ ಈ ಸೀಟ್ ಬೇಕು ಅಂತಂದ್ರೆ ನೀವು ಬೋರ್ಡಿಂಗ್ 6-7 ದಿವಸ ನಾವು ಮತ್ತೆ ಬೆಂಗಳೂರಿಗೆ ಬರಲ್ಲ. ಸೊ ಗೈಸ್ ಇದೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಇಷ್ಕ್ ಹೇ ಕಾಜಲ್ ಪಿಯಾ. ಸ್ವಲ್ಪ ಹುಷಾರಾಗಿ ಹೋಗ್ರಿ. ಅಯ್ಯೋ ಅಪ್ಪ ಅಲ್ಲಿ ಹೋಗ್ಬೇಕು ನಾವು ಇವಾಗ. ನಿಜವಾದ ಸ್ವರ್ಗದ ಮನೆ ತೋರಿಸ್ತೀನಿ ಬನ್ನಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ನಾವು ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಾವು ಮಹಾರಾಷ್ಟ್ರ ಹೋಗ್ತಿದೀವಿ. ನಾವು ಯಾರು ಹೋಗ್ತಿದ್ದೀವಿ ಅಂದ್ರೆ ನಾನು ಮತ್ತೆ ಶ್ರೀಧರ್ ಬ್ರೋ ಬರ್ತಿದ್ದಾರೆ ನಮ್ ಜೊತೆಗೆ. ಓ ಬ್ರಾದ ಏನ್ರಿ ಹೆಂಗಿದಿರಿ? ಸಮಾಚಾರ ಏನ್ ಸಮಾಚಾರ? ಎಲ್ಲ ಚೆನ್ನಾಗಿದೀವಿ. ಎಲ್ಲ ಚೆನ್ನಾಗಿದ್ದೀರಾ? ಮಹಾರಾಷ್ಟ್ರ ಟ್ರೆಕ್ಕಿಂಗ್ ಮಾಡಕ್ ರೆಡಿನಾ? ನಾವ್ ರೆಡಿ ಬ್ರೋ. ನಾವು ಮಾಡ್ರೆ ಎಲ್ಲ ಡೆಡ್ಲಿನೇ ಮಾಡೋದು. ಎಲ್ಲದಕ್ಕೂ ರೆಡಿಯಾಗಿ ಬರ್ಬೇಕು ನಮ್ ಜೊತೆಗೆ. ಮತ್ತೆ ಏನಕ್ಕೆ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು? ಬರ್ತೀರಾ? ರೆಡಿನಾ? ಕೊಡೋಣ ಒಳ್ಳೆ ಯಾವ್ದಕ್ಕೂ ಬಿಡೋದ್ ಬೇಡ, ಕೊಡ್ತಾ ಇರೋಣ. ಓಕೆ ಗೈಸ್, ಇರೋದು ಒಂದೇ ಲೈಫ್, ಎಂಜಾಯ್ ಮಾಡ್ಬೇಕಷ್ಟೇ. ಡ್ರಾಪ್ ಮಾಡಕ್ ಬರ್ತೇವೆ ನಮ್ಮ ಲೇಖಿ. ಯಾವಾಗಲೂ ಬರೋದು ನಾನು ಡ್ರಾಪ್ ಮಾಡೋದಕ್ಕೆ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 1:19 ಆಗಿದೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನೋಡಿ, ನಂದು ಇದು ಮತ್ತೆ ಇದು ಶ್ರೀಧರ್ ಬ್ರೋದು. ಸೊ ಅಲ್ಲ ಮಹಾರಾಷ್ಟ್ರ ಟ್ರೆಕ್ಕಿಂಗ್ ನಾನು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ. ಲಾಸ್ಟ್ ಇಯರ್ ಹೋಗಿದ್ದೆ ಮಹಾರಾಷ್ಟ್ರ ಟ್ರೆಕ್ಕಿಂಗ್ಗೆ. ಸೊ ಸುಮಾರು ಜನ ಇಷ್ಟಪಟ್ಟಿದ್ರಿ. ಆ್ಯಂಡ್ ಈ ಸಲ ನಾವು ಇನ್ನೂ ಮಾಡ್ತಿರೋದು ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಸಖತ್ತಾಗಿರುತ್ತೆ. ನಿಮ್ಮೆಲ್ರಿಗೂ ಫ್ಯಾಮಿಲಿ ಕಡೆ ತೋರಿಸ್ತೆ ಇಷ್ಟು ದಿವಸ. ಸೊ ಇನ್ನು ಮುಂದೆ ನಿಮ್ಗೆ ತೋರಿಸೋದು ಟ್ರೆಕ್ಕಿಂಗು ಆ್ಯಂಡ್ ನೇಚರ್ ತೋರಿಸ್ತೀನಿ. ಮಹಾರಾಷ್ಟ್ರ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಒಳ್ಳೊಳ್ಳೆ ಶಾರ್ಟ್ಸ್ ತೋರಿಸ್ಬೇಕು ಅಂತ ಇನ್ಸ್ಟಾ 360 ಕೂಡ ತೊಗೊಂಡೋಗ್ತಿದ್ದೀನಿ. ಮಸ್ತ್ ಶಾರ್ಟ್ಸ್ ತೋರ್ಸೋಣ ನಿಮಗೆ ಅಂತ. ನಮ್ಮ ಮನೆ ಎಲ್ಲರೂ ಮಲ್ಕೊಂಡಿದ್ದಾರೆ. ಅಮ್ಮ ನೋಡ್ರಿ ಎದ್ದೋರು ಗೈಸ್. ಬೈ ಮಾಮ್ ಇಂಡಿಯಾ. ಓಕೆ ಮಾಮ್ ಇಂಡಿಯಾ, ಬಾಯ್ ಗುಡ್ ನೈಟ್. ಬಾಯ್ ಮಲ್ಕೋ, ಆರಾಮ್ ಮಲ್ಕೋ. ಬರ್ತೀನಿ ಗೈಸ್. ಹೆಂಗ್ ಗೊತ್ತಾ ಮಾಡೋನೆ, ಇವ್ನ ಬ್ಯಾಗ್ನ ಒಳಗೆ ಕಳಿಸ್ಬಿಟ್ಟು ಕೆಳಗೆ ಕಳಿಸ್ಬಿಟ್ಟು ಅವ್ನು ಗೈಸ್ ಪಾಪ. ಗೈಸ್ ನನಗೆ ಇಲ್ಲಿ ಜಾಸ್ತಿ ಪಿಂಪಲ್ಗಳು ಆಗ್ಬಿಟ್ಟಿದೆ ಗೈಸ್. ನೋಡ್ರಿ 1, 2, 3, 4 ಎಷ್ಟೊಂದು ಪಿಂಪಲ್ಗಳು ಆಗ್ಬಿಟ್ಟಿದೆ. ಬ್ರೋ ಏನೋ ಪಿಂಪಲ್ಗೆ ಏನೋ ಸ್ವಲ್ಪ ಕೇರ್ ಹೇಳಿ ಬ್ರೋ. ಹೋಗಿ ನಿಮ್ಮ ಹತ್ರ ಕೇಳ್ತಾ ಐ ಬಾರ ಬೇಕಲ್ಲ ಇವನ್ ಬಾಯ್ ಅಂತ ಯಾವ್ದು ನಿಮ್ದು ಬಾರ ಬೇಕಲ್ಲ. ಐ ಮಾಮ್ ಇಂಡಿಯಾ ನೋಡು ವ್ಲಾಗು ಸಖತ್ತಾಗಿ ಬರುತ್ತೆ. ಒಳ್ಳೊಳ್ಳೆ ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. ಬೈ ಸಿ ಯು. ಎಸ್ ಬಾಯ್. ಸೊ ಗೈಸ್ ಏನ್ ಗೊತ್ತಾ, ನಾವು ಇವತ್ತು ಹೋದ್ರೆ ಇನ್ನು 6-7 ದಿವಸ ನಾವು ಮತ್ತೆ ಬೆಂಗಳೂರಿಗೆ ಬರಲ್ಲ. ನಾವು ಬೆಂಗಳೂರು ಮತ್ತೆ ನೋಡೋದಿಲ್ಲ 7 ದಿವಸ. ನೆಕ್ಸ್ಟ್ ವೀಕ್ ಬರ್ತೀವಿ. ಈ 1 ವೀಕ್ ಪೂರ್ತಿ ನಾವು ಮಹಾರಾಷ್ಟ್ರದಲ್ಲಿ ಇರ್ತೀವಿ. ಸೊ ಒಂಥರ 1 ವೀಕ್ ಫಸ್ಟ್ ಟೈಮ್ ನಾವು ಮನೆ ಬಿಟ್ಟು ಹೋಗ್ತಿರೋದು. ಒಂಥರ ಫುಲ್ಲು ಬೇಜಾರಾಗ್ತಿದೆ ಒಂದು ಕಡೆ. ಆ್ಯಂಡ್ ಒಂದು ಕಡೆ ಅಲ್ಲಿ ಹೋಗ್ಬಿಟ್ಟು ಎಂಜಾಯ್ ಮಾಡ್ತೀವಿ ಅಂತ ಅನಿಸ್ತಿದೆ. ಲೆಟ್ಸ್ ಸಿ ಗೈಸ್. ನಿಮಗೋಸ್ಕರ ಹೋಗ್ತಿದ್ದೀನಿ, ನನಗೋಸ್ಕರ ಕೂಡ ಹೋಗ್ತಿದ್ದೀನಿ. ಒಂಥರ ಡಿಫ್ರೆಂಟಾಗಿ ಏನೋ ಮಾಡಬೇಕು ಆ್ಯಂಡ್ ಡಿಫ್ರೆಂಟಾಗಿ ತೋರಿಸ್ಬೇಕು ನಿಮ್ಗಳಿಗೆ. ಬರೀ ಫ್ಯಾಮಿಲಿ ಕಂಟೆಂಟು ಬರೀ ಇದೇ ಬೇಡ, ಇನ್ನೂ ಬೇರೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಧೈರ್ಯ ಪಟ್ಟು ಹೋಗ್ತಿದ್ದೀನಿ. ಲೆಟ್ಸ್ ಸಿ. ಜೈ ಆಂಜನೇಯ. ಬನ್ನಿ ಹೋಗೋಣ. ಈಗ ಜಸ್ಟ್ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಲೇಕಿ ಥ್ಯಾಂಕ್ ಯು ಸೋ ಮಚ್. ಹುಷಾರಾಗಿ ಗಾಡಿ ತಗೊಂಡು ಹುಷಾರಾಗಿ ಮನೇಲಿ ಬಿಡು, ಓಕೆನಾ? ನನ್ನ ಬೇಬಿ ಇದು, ನನ್ನ ಡಾರ್ಲಿಂಗ್ ಇದು. ನೀನು ಬೇಬಿನ 1 ವಾರ ಎತ್ಕೊಂಡು ಹೋಗ್ತೀನಿ. ಏಯ್ ಮಚ್ಚ ಹಂಗ್ ಮಾಡಬೇಡ, ಆರಾಮಾಗಿ ಡ್ರಾಪ್ ಮಾಡಿ ಮನೇಲಿ. ಪಾಪ ನನ್ನ ಬೇಬಿ ಅಳಬೇಡ, ಬೇಬಿ ಬರ್ತೀನಿ 1 ವಾರ ಬಿಟ್ಬಿಡು, ಓಕೆನಾ? ಬಾಯ್. ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ಇವ್ರು ಅದೇನೋ ಇವಾಗ ಕಾಫಿ ಕುಡಿಬೇಕಂತೆ 3 ಗಂಟೆ ಕತ್ಲಲ್ಲಿ. ಬೆಳಗ್ಗೆಯಿಂದ ಕುಡಿಯಕ್ಕಾಗಿಲ್ಲ ಕಾಫಿ ನಿಮ್ಗೆ. ಈ ಟೈಮಲ್ಲಿ ಕುಡಿಬೇಕು ಕಾಫಿ ನೀವು. ಕೋಲ್ಡ್ ಕಾಫಿ, ಅದನ್ನು ಈ ಚಳಿಲಿ ಕೋಲ್ಡ್ ಕಾಫಿ ಬರಬೇಕಂತ ಇವ್ರಿಗೆ. ಬನ್ನಿ ಒಳ್ಳೆ ಸ್ಟಾರ್ ಬಾಕ್ಸ್ ಅಲ್ಲಿ ಒಂದೊಳ್ಳೆ ಕಾಫಿ ಕುಡ್ಕೊಂಡು ಲೆಟ್ಸ್ ಗೋ. ನೋಡಿ ಫೋಟೋಶೂಟ್ ನಡೀತೆ. ಫೋಟೋಶೂಟ್ ಹುಡುಗಿರ್ದು ನೋಡ್ರಿ. ಹುಡುಗಿ ಏನಾಯ್ತು ತಿರ್ಗಿ ನೋಡ್ತೀರಾ? ಹುಡುಗಿ ತಿರ್ಗಿ ನೋಡ್ತೀರಿ ನೋಡಿದ್ರ ನೀವು? ಹೆಂಗೆ ಒಳ್ಳೆ ಸ್ಲೀಪ್ ಅದವ್ರೆ. ಸ್ವರ್ಗ ಸುಖ ಅಣ್ಣಂಗೆ. ನಾನು ಇಲ್ಲಿ ಸ್ಟಾರ್ ಬಾಕ್ಸ್ ಬಂದಿದ್ದೀನಿ. ಕಾಫಿ ಕುಡಿಬೇಕು. ಯಾವ್ದು ಕುಡಿಲಿ? ಓಕೆ ಥ್ಯಾಂಕ್ ಯು. ಒಂಚೂರು ಮಾಡ್ತೀನಿ ಹಂಗೆ. ಗೈಸ್ ನಾವು ಇಲ್ಲೆಲ್ಲ ಬಂದು ಕಾಫಿ ಕುಡಿಯೋ ವ್ಯಕ್ತಿಗಳಲ್ಲ. ಯಾವ್ದು ಚೆನ್ನಾಗಿರುತ್ತೋ ಅದು ಕುಡಿಬೇಕು. ನಮ್ಮ ಗರ್ಲ್ ಫ್ರೆಂಡ್ ಗೊತ್ತಿರೋದು ಕ್ಯಾಪಚಿನೋ ನೇಮ್ ವರುಣ್. ಯಾ ಅಲ್ಲ, ನೀವು ಕೋಲ್ಡ್ ಕಾಫಿ ಕುಡಿತೀರಾ? ಅಲ್ಲಿ ಆಚೆ ಕಡೆ 5 ರೂಪಾಯಿ ಕಾಫಿ ಕುಡಿತೀರೋ ಇಬ್ರು? ಗೊತ್ತು, ನಮಗೆ ಗೊತ್ತದು. ಕುಡಿತೀವ್ರಿ, ಅದೇನ್ ಡೈಲಿ ಕುಡಿಯಕ್ಕಾಗಲ್ಲ. ಲಾಸ್ಟ್ ಮಂತ್ ಅಲ್ಲಿ ಕುಡಿದ್ವಿ, ಅದೇ ತರನೇ ಹೇಳ್ತಾ ಇರೋದು. ನೋಡ್ರಿ ಇಲ್ಲಿ ಕಾಫಿ ನೋಡಿ. ಇಲ್ಲಿ ಫಸ್ಟ್ ಕಾಫಿ ಹಿಂಗಿರುತ್ತೆ, ಕಲ್ತ್ಕೊಳ್ಳಿ, ಹೇಳ್ಕೊಡ್ತೀನಿ ನೀಟಾಗಿ ನಿಮಗೆ. ಆಮೇಲೆ ಇಲ್ಲಿ ಪೌಡರ್ ಆಗುತ್ತೆ. ಇದು ಡಾರ್ಕ್ ರೋಸ್ಟ್, ಇದು ಮೀಡಿಯಂ ರೋಸ್ಟ್, ಇದು ಏನೋ ಏನ್ ರೋಸ್ಟ್? ಬ್ಲೌಂಡ್ ರೋಸ್ಟ್. ಇದು
BLO ND ಬ್ಲೋಂಡು. ಓಕೆ, ಅಕಸ್ಮಾತ್ ತಪ್ಪರೆ ಜನಗಳು ಬೈತಾರೆ, ಬೈಸ್ಕೋಬೇಕು. ನಮ್ಮ ಹುಡುಗಿಗೆ ಇದು ಗಿಫ್ಟ್ ಕೊಡ್ತೀನಿ ಗೈಸ್. ಇದು ಇಲ್ಲ ಅಂತಂದ್ರೆ ಇದು ನಮ್ರತ್ ಅವ್ರು ಹೇಳಿ ನಿಮ್ಗೆ ಇವೆಲ್ಲರಲ್ಲಿ ಯಾವ್ದು ಬೇಕು ಅಂತ ನೆಕ್ಸ್ಟ್ ಟೈಮ್ ತಗೊಂಡ್ ಕೊಡ್ತೀನಿ ನಿಮ್ಗೆ. ಓಕೆನಾ? ಅದನ್ನ ಹಂಗೆ ಕಿತ್ತಂಗಿಲ್ಲ, ಅದನ್ನ ಕಿತ್ತಂಗಿಲ್ಲ ಹಂಗೆ. ಹೊಡಿರಿ ಹಂಗೆ. ಏನಾಗಿದೆ ಗೊತ್ತಾ, ಅವನು ಇದು ಮಾಡವನೆ ಸುಮ್ನೆ ಡೌಮ್ ಮಾಡ್ಬಿಟ್ಟು ಬಂದಿದೆ ನಿಮ್ಗೆ ಹೊಡೆಯಕ್ಕೆ ಬರ್ತಿಲ್ಲ ಅಲ್ಲಿ. ಹೊಡಿರಿ ಆಯ್ತು, ಹೊಡಿರಿ. ಹಂಗ್ ತೆಗೆದ ಅದನ್ನ. ನಿಮಗ್ ಗೊತ್ತಿಲ್ಲ ಅದನ್ನ ಮಾಡೋದು. ನಾನು ಹೇಳ್ಕೊಟ್ಟಿದ್ದು ಗೊತ್ತಾಗಿದ್ದು ನಿಮ್ಗೆ ಇವಾಗ. ಸುಮ್ಮನೆ ಕುಡಿರಿ ಅಲ್ಲಿ. ಪರ್ಫೆಕ್ಟ್ ಟೈಮ್ ಒಳಗೆ ಬಂದ್ವಿ. ನಮ್ದು ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ, ಕರೆಕ್ಟ್ ಟೈಮ್ ಬಂದಿದ್ವಿ ಗೈಸ್. ಬನ್ನಿ ಹೋಗುವ. ಸೊ ಗೈಸ್ ಏನ್ ಗೊತ್ತಾ, ನಿಮ್ಗೆ ಏನಾದ್ರು ಅಕಸ್ಮಾತ್ ಈ ಸೀಟ್ ಬೇಕು ಅಂತಂದ್ರೆ ನೀವು ಬೋರ್ಡಿಂಗ್ ಪಾಸ್ನ 1 day ಬಿಫೋರ್ ತೊಗೊಂಡ್ಬಿಡಿ. ಅವಾಗ ನಿಮಗೆ ಈ ಸೀಟ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಆ ಸೀಟ್ ಸಿಗಲ್ಲ ಗೈಸ್. ಗೈಸ್ ಗುಡ್ ನೈಟ್. ಇವಾಗ ಮಲ್ಕೋತೀನಿ, ಆಮೇಲೆ ನಿಮಗೆ ಪುಣೆಯಲ್ಲಿ ಸಿಗ್ತೀನಿ. ಬಾಯ್ ಮಾಡ್ರಿ. ಬಾಯ್ ಸಿಗೋಣ ಪುಣೆಯಲ್ಲಿ. ಬಾಯ್. ಸೊ ಗೈಸ್ ಈಗ ಜಸ್ಟ್ ಪುಣೆ ಏರ್ಪೋರ್ಟಿಗೆ ಲ್ಯಾಂಡ್ ಆಗಿದ್ದೀವಿ. ಸೊ ನೋಡ್ಬೋದು ನೀವು ಪುಣೆ ಏರ್ಪೋರ್ಟ್ ಎಷ್ಟು ಅಜೀಬ್ ಆಗಿದೆ ಅಂತ. ಬಟ್ ಬರಲ್ಲ, ಓಕೆ ಡಿಸೆಂಟ್ ಆಗಿದೆ. ಅಷ್ಟೇ ಅಜೀಬ್ ಅಲ್ಲ, ಬಟ್ ಏನ್ ಗೊತ್ತಾ ಗೈಸ್, ಹೆವಿ ಸ್ಕ್ಯಾಮ್ ಇಲ್ಲೊಂದು. ನಾವು ಇಲ್ಲಿಂದ ಒಂದು ಲೊಕೇಶನ್ ಹೋಗ್ಬೇಕು, ಕಾರ್ ರೆಂಟ್ ಮಾಡಬೇಕು. ಸೊ ಅದಕ್ಕೆ ಹೋಗಿ ಕೇಳಿದ್ವಿ ಅವ್ರಿಗೆ. ಫಸ್ಟ್ ನಾವು ಚೆಕ್ ಮಾಡಿದ್ವಿ ಓಲಾದಲ್ಲಿ ಎಷ್ಟಿದೆ ಅಂತ. 400 ರೂಪಾಯಿ ತೋರಿಸಿ ಓಲಾದಲ್ಲಿ. ಅಲ್ಲೋಗಿ ಕೇಳಿದ ತಕ್ಷಣ ಅವನು 900 ರೂಪಾಯಿ ಹೇಳ್ತಾನೆ ಗೈಸ್. ಯಪ್ಪ, 500 ರೂಪಾಯಿ ಜಾಸ್ತಿ. ಅದಕ್ಕೆ 900 ರೂಪಾಯಿ ತರನೇ ಇದ್ದೀರಾ ಅಂತ ಬಂದ್ಬಿಟ್ಟು ಸೊ ಅದಕ್ಕೆ ನಾವು ಓಲಾ ಬುಕ್ ಮಾಡಿದ್ವಿ. ಇವಾಗ ಓಲಾ ಬರ್ತಿದೆ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಕಾರ್ ರೆಂಟ್ ಮಾಡಬೇಕು. ಕಾರ್ ರೆಂಟ್ ಮಾಡಾದ್ಮೇಲೆ ಫುಲ್ ಟ್ರೆಕ್ಕಿಂಗ್ ಗೈಸ್. ಇವತ್ತು ಕ್ರೇಜಿ ಟ್ರೆಕ್ಕಿಂಗ್ ಇರುತ್ತೆ. ಬನ್ನಿ ನೋಡಿ, ವೆದರ್ ನೋಡಿ ಹೆಂಗಿದೆ. ಮಳೆ ಸಿಕ್ಕಾಪಟ್ಟೆ ಬರುತ್ತೆ ಇವತ್ತು. 100% ಮಳೆ ಬರುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಮಾಡಿ ಬ್ರೋ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಎಗ್ಗಸ್ಕೊಂಡ್ ಕಚ್ಚಿದ್ರೆ ಅದು ಪುಣೆ ಏರ್ಪೋರ್ಟ್ ಇಂದ ನಾವು 18 ಡಿಲೇಷನ್ ಹಾಕೊಂಡ್ ಹೋಗ್ಬೇಕಾಗುತ್ತೆ ಮನೆಗೆ ನಾವು. ನಾನ್ ಕಚ್ಚಿದ್ರೆ 3 ಲೈವ್ ಅಷ್ಟೇ. ಇದೇ ಕಾರು ಬೆಂಚ್ ಕಾರ್ ಬುಕ್ ಮಾಡಿದೀನಿ. ಏಯ್ ಬನ್ರಿ, ಇದೇ ಕಾರ್ ಬೆಂಚ್ ಕಾರ್ ಬುಕ್ ಮಾಡಿರೋದು ನಾನು. ಬನ್ನಿ. ಅವ್ರು ನಗ್ತಾರ ಭಯ. ಬ್ಲ್ಯಾಕ್ ಕಲರ್ 2 ಸ್ಟಾಕ್ ಆಟೋ ನೋಡ್ಬಿಟ್ಟು ನಂಗೆ ಸುಮಾರು ಇಷ್ಟಗಳಾಗಿತ್ತು. ಸೊ ನಮ್ಮ ಅಪ್ಪ ಹತ್ರ ಕೂಡ ಒಂದು 2 ಸ್ಟಾಕ್ ಆಟೋ ಇತ್ತು, ಬ್ಲ್ಯಾಕ್ ಕಲರ್. ಸೇಮ್ ಹಿಂಗೆ ಇತ್ತು ನಮ್ಮ ಅಪ್ಪ ಆಟೋ ಕೂಡ. ಬನ್ನಿ ಹೋಗೋಣ ಬ್ರೋ. ನೀವು ಬ್ಲ್ಯಾಕ್ ಕಲರ್ 2 ಸ್ಟಾಕ್ ಆಟೋ ನೋಡಿ ಎಜ್ಜಿಸ್ ಆಯ್ತು ಸುಮಾರು ಒಂದು ಬೇಜಾನ್ ವರ್ಷ ಆಯ್ತು ಅಲ್ವಾ? ಬನ್ನಿ ಹತ್ತಿ ಹೋಗೋಣ. ಅವಾಗ ನಾನು ತಳ್ಳಿ ನನ್ನ ಗಾಡಿ ಪಂಚರ್ ಆಗಿದೆ ಗೈಸ್. ಬನ್ನಿ ಪಂಚರ್ ಹಾಕ್ಸೋಣ ಅದ್ರ ಇಲ್ಲಿ. ಬನ್ರಿ ಪಂಚರ್ ಹಾಕ್ಸೋಣ. ಗಾಡಿಗೆ ಪಂಚರ್ ಹಾಕ್ಸಿದ್ರಿ ಇವರು. ಇವಾಗ ವಾಷಿಂಗ್ ಬಿಡ್ಬೇಕಂತೆ ಗಾಡಿ. ನೋಡ್ರಿ ಇಲ್ಲಿ ಹೊಸ ಬ್ಯಾಗ್ ನ ಗಲೀಜ್ ಮಾಡ್ಕೊಂಡ್ ನೆಕ್ಸ್ಟ್ ವಾಷಿಂಗ್ ಬಿಡ್ಬೇಕಂತೆ ಅವರು. ತೋಣ ವಾಷಿಂಗ್ ಬಿಟ್ಬಿಡ್ರಿ ರೀ. ಡೀಸೆಲ್ ವಾಷಿಂಗ್ ಬಿಟ್ಬಿಡಿ ಅಲ್ವಾ? ಫೋಮ್ ವಾಶ್ ಬೇಡ, ಡೀಸೆಲ್ ವಾಷಿಂಗ್ ಬಿಡಿ. ಯಾಕಂದ್ರೆ ಮತ್ತೆ ಅದು ಕೊಡಕ್ ತೊಗೊಳಲ್ಲ ಅವಾಗ. ಅದಕ್ಕೆ ಗೈಸ್ ಕುತ್ಕೊಳಕ್ ಚೇರಿಲ್ಲ. ಅದಕ್ಕೆ ನೋಡ್ರಿ ಇಲ್ಲಿ ನೀವು ತೊಗೊಳ್ರಿ ನೋಡ ಅದ್ರ ಮೇಲೆ. ನಮ್ದು ಹಿಂಗೆಲ್ಲ ತಿರ್ಗಾಕ್ಬಿಡುತ್ತೆ ಅದಕ್ಕೆ ಗೈಸ್. ಇದೊಂಥರ ಹೆಂಗ್ ಗೊತ್ತಾ ನೋಡ್ರಿ, ಇದೊಂಥರ ಹಿಂಗ್ ಒಂಥರ ಫುಲ್ ಒಳಗ್ ಹೋಗೋದು ಹಿಂಗೆ. ಓಕೆನಾ? ಅದಕ್ಕೆ ಚೆನ್ನಾಗಿಲ್ಲ ಇದು ಬ್ಯಾಗ್. ನಮ್ ನೋಡ್ರಿ ಗಟ್ಟಿ ಕಲ್ಲಿದಂಗ ಐತ್ ನಮ್ದು. ಸೊ ಗೈಸ್ ನಮ್ಮ ಫ್ರೆಂಡ್ ಸಚಿನ್ ವೆಯ್ಟ್ ಮಾಡ್ತಿದೀವಿ. ಅವ್ನು ಬರ್ಲಿ ರೀ. ನಮ್ ಸಚಿನ ಬಂದ ಇವಾಗ. ಆಯ್ ಸಚಿನ ಎಲ್ಲಿ ಗೋವಾದಿಂದ ಬಂದ, ಮಂಗಳೂರಿಂದ ಬಂದ, ಹೆಂಗೆ ಎಲ್ಲಿಂದ ಬಂದ? ರೂಮಿಂದ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ರೂಮಿಂದ ಬಂದ ಗೈಸ್. ಇವಾಗ ಕಾರ್ ರೆಂಟ್ ಮಾಡ್ಬೇಕು. ಬನ್ನಿ ರೆಂಟ್ ಮಾಡೋಣ. ಇದು ಟ್ಯೂಬ್ ಇದೆ. ಇದು ಯಾವ ಟ್ಯೂಬ್ ಅಂತ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನಾನು ನಿಮ್ಗೆ ಏನೋ ಕೊಡ್ತೀನಿ. ಟ್ಯಾಕ್ಟ್ರಿ ಟ್ಯೂಬ್. ಏನ್ ಕೊಡ್ಲಿ ಇವಾಗ? ಏನ್ ಕೊಡ್ಲಿ? ಏನು ಬೇಡ. ಏನು ಬೇಡವಾ? ಬ್ರೋ ಏನೋ ಕೊಡ್ತೀವಿ ಬ್ರೋ. ಏನೋ ಒಂದ್ ಕೊಡ್ತೀನಿ. ಏನೋ ಒಂದು ಕೊಡ್ಲಾ? ಸೊ ಗೈಸ್ ನಾವು ಇಲ್ಲಿ ಕಾರ್ ತಗೋಬೇಕು ಅಂತಂದ್ರೆ ಒರಿಜಿನಲ್ DL ಕೊಡ್ಬೇಕು. ನೋಡ್ರಿ ನಾನು ಒರಿಜಿನಲ್ DL ಕೊಡ್ತಾ ಇದ್ದೀನಿ ಇವಾಗ. भैया उसको तुमको वर्जिन भैया हुशार में देखो DL कार चाहिए. बुक हो गया? कैंसिल हो गया. कैंसिल मैं बोला था ना आपको, पेमेंट थोड़ी किया था आपने. पेमेंट किया था क्या आपको बोला? आप क्या बोला? मुझे पेमेंट नहीं चाहिए, डॉक्यूमेंट चाहिए. डॉक्यूमेंट के द्वारा पेमेंट करना पड़ेगा ना आपको भाई. ऐसे थोड़ी कैंसिल हो गया अभी. ಅಯ್ಯೋ ಹಿಂಗ್ ಮಾಡ್ಬಿಟ್ಟವನು. ಗೈಸ್ ನಮ್ಗೆ ಈ ಕಾರ್ ಬೇಕಿತ್ತು, ಬಟ್ ಈ ಕಾರ್ ಇವಾಗ ಬುಕ್ ಆಗ್ಬಿಟ್ಟಿದೆ ಅಂತೆ. ಇದು ಮತ್ತೆ ಅದು 2 ಕಾರ್ ಇದೆ ಅಂತ. ಬಟ್ ನಂಗೆ 2 ಕಾರ್ ಚಿಕ್ಕದಾಗ್ಬಿಡುತ್ತೆ ಗೈಸ್. ನಮ್ಗೆ ಈ ಕಾರ್ ಕೊಟ್ರೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಇದನ್ನ ಕೇಳ್ತಿದೀವಿ, ಅವ್ರು ಇಲ್ಲ ಅಂತಿದ್ದಾರೆ. ಬಟ್ ನಾವು ಬಿಡ್ತಿಲ್ಲ, ಬೇಕು ಅಂತಿದ್ವಿ. ನೋಡುವ ಏನಾಗುತ್ತೆ ಅಂತ. ಅಣ್ಣ ದೊಡ್ಡ ಮನ್ಸು ಮಾಡಿ ಕೊಟ್ಬಿಡ್ಬೇಕು. ಓಕೆಯಾ?
दे दो भाई क्या भाई वो कॉल कर रहे हैं मुझे। ए क्या बोलो भाई और बेंगलुरु से आना इधर हाँ क्या हिंदी बात नहीं करता ಡೀಲ್ ಮಾಡಿದೀರಾ ಡೀಲ್ ರಾಜ ಮತ್ತೆ ನೀವು ಡೀಲ್ ರಾಜ ಫೈನಲಿ ಈ ಕಾರ್ ಡೀಲ್ ಆಯ್ತು ನಾವು ಕನ್ನಡಿಗರು ಒಂದ್ಸಲಿ ಪಣ ಕೊಟ್ರೆ ಅದನ್ನ ಬಿಡಲ್ಲ ಏನ್ ಬ್ರೋ ಕರೆಕ್ಟ್ ತಾನೆ ಫುಲ್ ಡೀಲ್ ಮಾಡಿದ್ದಲ್ವಾ ನನ್ನ ಹಿಂದಿನೇ ಮರ್ತಾ ಬಿಡ್ತೀವಿ ಇವ್ರ ಹಿಂದಿ ಕೇಳಿ ನನ್ನ ಹಿಂದಿ ಕನ್ವಿನ್ಸ್ ಆಗ್ದವನು ಇವ್ರ ಹಿಂದಿ ಕನ್ವಿನ್ಸ್ ಆಗ್ಬಿಟ್ಟ ಹೆಂಗುರು ಇದೀನಿ ಹಿಂದಿ ಸ್ವಲ್ಪ ಮಾತಾಡಿ ಹಿಂದಿ ನೋಡೋಣ उधर से आ गया उधर अभी लाइन किया क्या ऐसा कर दिया क्या करेगा बोलो भाई दे दो गला पंच करके दे दो भाई ऐसा हाँ ठीक है मैं 2 मिनट फोन के बाद ನಾನು ಇವೆಲ್ಲ ಕಟ್ ಮಾಡ್ರಿ ಹೆಂಗಿರುತ್ತೆ ವಿಡಿಯೋ ಅಲ್ಲಿ ಹಂಗಲ್ಲ ನೋಡ್ರಿ ಹಿಂಗೆ ಜೀಬ್ರಾ ಕ್ರಾಸಿಂಗ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹಿಂಗ್ ಕ್ರಾಸ್ ಮಾಡೋಕ್ ಜೀಬ್ರಾ ಕ್ರಾಸಿಂಗ್ ಹಿಂಗೆ ಯಾರೋ ನೋಡಿ ಸಾಯ್ತಾರೆ ನನ್ನ ಮಕ್ಕಳು ಪಾಪ ನಿನ್ ಬ್ಯಾಗ್ ಬೈತೈತೆ ಬಾರ ಇಲ್ಲಿ ನಿನ್ ಬ್ಯಾಗ್ ನಿಂಗೆ ಬೈತೈತೆ ಎಂತ ನನ್ನ ಮಗ ಬಿಟ್ಟೋಗ್ಬಿಡ ನನ್ನ ಸೆಂಟ್ರ್ ರೋಡ್ ಅಲ್ಲಿ ಅಂತ ಇದು ಒಳ ಹಾಕಲ್ಲ ಬ್ಯಾಗ್ ನ ಒಳಗಡೆ ಪಾರ್ಕಿಂಗ್ ಮಾಡು ಹೋಗು ಪಾರ್ಕಿಂಗ್ ಬೇಡ ಪಾರ್ಕಿಂಗ್ ಮಾಡಲ್ವಾ ಆಯ್ತು ಬಿಡು ಒಂದ್ ಕೆಲಸ ಮಾಡ್ತೀನಿ ಅಲ್ಲಿ ಬಿಡ್ತೀನಿ ಬ್ಯಾಗ್ ಇವಾಗ ತಗೊಂಡೋಗಿ ಓಕೆನಾ ಬಿಡ್ಲಾ ಅಲ್ಲಿ ಬಿಟ್ರೆ ಯಾರು ಗೊತ್ತಲ್ಲ ಅವು ಇದೇ ಮಾತು ನಾನ್ ರೆಡ್ಡಿ ಇದ್ದೆ ಇದೊಳಗಿನ ಮುಂಚೆ ಫಸ್ಟ್ ಎಲ್ಲ ವಿಡಿಯೋ ಮಾಡ್ಕೋಬೇಕು ನಾವು ಆಮೇಲೆ ಗೊತ್ತಾಗಲ್ಲ ಎಲ್ಲ ಗ್ರಾಚ್ಫುಲ್ ಆಗಿದೆ ಅಂತ ಇಲ್ಲಿ ವಿಡಿಯೋಗ್ರಫಿ ನೋಡಿ ವಿಡಿಯೋಗ್ರಫಿ ಎಲ್ಲ ನೋಡ್ಬೇಕ್ರೆ ಏನ್ರಿ ವಿಡಿಯೋಗ್ರಫಿ ಬ್ರೋ ಸ್ಕ್ರಾಚ್ ಅಲ್ಲಿ ಇದೆ ಮಾಡ್ತಾವ ಎಲ್ಲ ಮಾಡ್ತಾವ ಚೆನ್ನಾಗ್ ಮಾಡ್ತೀನಿ ಹುಡುಗ ನೋಡ್ರಿ 4K 120 ತಗೊಂಡ್ರಿ ಓ ಈ ಟೈರ್ ಅಲ್ಲೇ ಹಾಕಿ ತೆಗಿತಿದ್ದೀರಾ ಬ್ಯಾಂಕ್ ಮೇಲೆ ಟಚ್ ಹಾಕಿದಾರೆ ಅಂದ್ರೆ ಇರ್ತಾರೆ ನೋಡುವಾಗ ಸೊ ಗೈಸ್ ಟಾಟಾ ನೆಕ್ಸೋ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂಡ್ ಟಾಟಾ ನೆಕ್ಸೋ ನೋಡಿ ಸನ್ ರೂಫ್ ಕೂಡ ನಮಗಿದೆ ನೋಡಿ ಸನ್ ರೂಫ್ ಓಪನ್ ಆಗುತ್ತೆ ಇವಾಗ ಹೆಂಗ್ರೇ ಮೈ ನೇಮ್ ಇಸ್ ಕೆಡಿ ನೋಡಿ ಮಾತಾಡಿ ಆರಾಮ ಗೈಸ್ ಒಳ್ಳೆ ಸನ್ ರೂಫ್ ಅಲ್ಲಿ ವಿಡಿಯೋಸ್ ಮಾಡ್ಬೋದು ಓ ಭಯ್ಯ ಥ್ಯಾಂಕ್ ಯು ಭಯ್ಯ ಇದು ಬೇಕೇ ಬೇಕು ಗೈಸ್ ಚಾರ್ಜಿಂಗ್ ಮಾಡ್ಕೊಳ್ಳಿ ಫೋನ್ ಸೊ ಗೈಸ್ ಇವಾಗ ಶೆಲ್ ಹತ್ರ ಬಂದಿದ್ವಿ ನಮ್ಮ ಟ್ರಕ್ಕಿಂಗ್ ಬಾಯ್ಸ್ ಎಲ್ಲ ಬಂದಿರೋ ಜೊತೆಗೆ ನಮ್ಮ ಟೀಮ್ ಗೈಸ್ ಎಲ್ಲ ನಮ್ಮ ಟೀಮು ನಮ್ಮ ಡ್ರೀಮ್ ಟ್ರಾವೆಲ್ಸ್ ಟೀಮ್ ಅವರು ಸೊ ಎಲ್ಲರೂ ಒಟ್ಟಿಗೆ ಹೋಗೋಣ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಟ್ರೆಕ್ಕಿಂಗ್ ಮಾಡೋಣ ನಮ್ಮ ಶ್ರೀಧರ್ ಬ್ರೋ ಇವತ್ತು ಡ್ರೈವಿಂಗ್ ಮಾಡ್ತಾರೆ ಏನ್ ಬ್ರೋ ಡ್ರೈವರ್ ಆಗ್ಬಿಟ್ಟಿದ್ರೆ ನೀವು ಬೆಂಗಳೂರು ಡ್ರೈವರು ಮುಂಬೈ ಡ್ರೈವರು ಮಹಾರಾಷ್ಟ್ರ ಡ್ರೈವರು ಗೈಸ್ ಹೆಂಗ್ ಗೊತ್ತಾ ಈ ಕಾರ್ ತಗೊಂಡ್ರೆ ನಾವು ಡಿಎಲ್ ಕೊಡ್ಬೇಕಿತ್ತು ಬಟ್ ನಾನು ಡಿಎಲ್ ಕೊಟ್ಟಿಲ್ಲ ಗೈಸ್ ನಾಷ್ಟ ಮಾಡಕ್ ಬಂದಿದೀವಿ ಬಟ್ ಈ ಮೆನು ನೋಡಿ ಗೈಸ್ ಇದ್ರಲ್ಲಿ ರೈಸ್ ಐಟಮ್ ಒಂದು ಇಲ್ಲ ಬರೀ ದೋಸೆ ಮಾತ್ರ ಇರೋದು ಏನು ಕ್ಯಾ ಚಾಯ್ ರೈತ ರಕೋ ಕ್ಯಾ ಚಾಯ್ ಬೋಲರೆ ಗೈಸ್ ಇವಾಗ ನಾವು ಇಡ್ಲಿ ಆರ್ಡರ್ ಮಾಡಿದೀವಿ ನೋಡುವ ಇಡ್ಲಿ ತಿಂತ ಚೆನ್ನಾಗಿದೆ ಅಂತ ಹೇಳೋದು ಅದಕ್ಕೆ ತಿಂತ ಮತ್ತೆ ವಾಪಸ್ ಆರ್ಡರ್ ಮಾಡ್ಕೊಂಡು ನೋಡ ಹೆಂಗೆ ಟೇಸ್ಟ್ ಅಂತ ಏನು ಹೇಳಿಲ್ಲ ಅಂತಲ್ಲ ಬ್ರೋ ನಾನು ಕೇಳಿದ್ದೆ ಸುಮ್ಮನೆ ನಿಂಗೆ ಯಾಮರ್ಸನ ಅಂತ ನಂಬಿಟ್ಟಾನೇನೋ ನಮ್ ಕೂಡ ಅದಕ್ಕೆ ಏನು ಹೇಳಿಲ್ಲ ಪರವಾಗಿಲ್ಲ ಸೇಮ್ ನಮ್ ಬೆಂಗಳೂರು ಇಡ್ಲಿ ತರ ಇದೆ ಸೊ ಗೈಸ್ ನಾಷ್ಟ ಮುಗಿಸ್ಕೊಂಡು ನಾವು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಗೋರಾ ಘಾಟ್ ಫೋರ್ಟ್ಗೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದೆ ನಮ್ಮ ಸಚಿನ ನೋಡೋಣ ಬನ್ನಿ ಹೆಂಗಿರುತ್ತೆ ನೋಡಿ ಇಲ್ಲೇ ಎಷ್ಟು ಚೆನ್ನಾಗಿದೆ ವ್ಯೂಗಳು ಇನ್ನು ಅಲ್ಲೋದ್ರೆ ಇನ್ನು ಬೇರೆ ಕಂಪನಿ ಇದು ಇಲ್ಲಿ ಬಟ್ ನಾವು ಹೋಗ್ತಿರೋ ಫೋರ್ಟ್ ಬಂದ್ಬಿಟ್ಟು ಸಕ್ಕತ್ತಾಗಿರುತ್ತೆ ಕ್ರೇಜಿ ಆಗಿರುತ್ತೆ ಬನ್ನಿ ನಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ ಲೆಟ್ಸ್ ಗೋ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಗೈಸ್ ನೋಡ್ರಿ ಫುಲ್ಲು ಮಳೆ ಕ್ರೇಜ್ ಆಗಿರುತ್ತೆ ನಾವು ಇವಾಗ ಹೋಗೋ ಸ್ಪಾಟಿಗೆ ವೆಯ್ಟ್ ಮಾಡ್ತೀರಿ ಇನ್ನೊಂದು 20 ನಿಮಿಷ ಹೋಗ್ತೀವಿ ಗೈಸ್ ನಾವು ಹೋಗ್ತಿರೋದು ಇವಾಗ ಆ ಬೆಟ್ಟಕ್ಕೆ ಓಕೆನಾ ಇವಾಗ ಟೈಮ್ ಬಂದ್ಬಿಟ್ಟು 1:21 ಆಗಿದೆ ಸೊ ನೋಡಿ ಅಲ್ಲಿ ಹೋದಾಗ ಯಾವ ತರ ಇರೋದು ವೆದರ್ ಅಂತ ಲೆಟ್ಸ್ ಗೋ ಬಾಯ್ಸ್ ರೆಡಿನಾ ಗೈಸ್ ಇವಾಗ ಫೋರ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಅಯ್ಯೋ ಅಪ್ಪ ಅಲ್ಲಿ ಹೋಗ್ಬೇಕು ನಾವು ಇವಾಗ ನೋಡಿದ್ರೆ ಒಂಥರ ಭಯ ಡಗಡ ಆಗ್ತಿದೆ ಇವಾಗ ಟ್ರಕ್ ನ ಸ್ಟಾರ್ಟ್ ಮಾಡ್ತಿದೀವಿ ಇದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟು ಕ್ರೇಜಿ ಮಳೆ ಬರ್ತಿದೆ ಸಿಕ್ಕಾಪಟ್ಟೆ ಜೋರ್ ಮಳೆ ಬರ್ತಿದೆ ಅಂಡ್ ನಾನು ಹಾಕ್ಬಿಟ್ಟಿದ್ದೆ ಇವತ್ತು ಟ್ರಕ್ಕಿಂಗ್ ಶೂಸ್ ಇಲ್ಲ ಸ್ಯಾಂಡಲ್ಸ್ ಏನೋ ನಾನು ಇದಕ್ಕೆ ಸೊ ಲೆಟ್ಸ್ ಗೋ ಬನ್ನಿ ಸೊ ಗೈಸ್ ಬನ್ನಿ ಬೇಗ ಹೋಗೋಣ ಇವಾಗ 3 ಅವರ್ ಹೋಗ್ಬೇಕು 3 ಅವರ್ ಮೇಲ್ಗಡೆ ಹೋಗ್ಬೇಕು 3 ಅವರ್ ಕೆಳಗಡೆ ಬರ್ಬೇಕು ಈ ಪಾತ್ ಅಲ್ಲ ಮುಖ್ಯವಾದ ಪಾತ್ ಮುಂದೆ ತೋರಿಸ್ತೀವಿ ಬನ್ನಿ ಬನ್ರಿ ಬೇಗ ನೀವೇನ್ರಿ ಮಾಡ್ತಾರೆ ಇಲ್ಲಿ ನಿಂತ್ಕೊಂಡು ಟ್ರಕ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿಕ್ಕಾಪಟ್ಟೆ ಜೋರು ಮಳೆ ಬಿಡ್ತಿದೆ ಜಾರ್ಜರಿ ಮಳೆ ಗೈಸ್ ಆಕ್ಚುಯಲ್ ಟ್ರಕ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಸೊ ಬನ್ನಿ ತೋರಿಸ್ತೀನಿ ಮುಂದೆ ಹೆಂಗಿರುತ್ತೆ ಒಳಗಡೆ ಅಂತ ಲೆಟ್ಸ್ ಗೋ ಅಬ್ಬಾ ಗೈಸ್ ನೋಡಿ ಹೆಂಗಿದೆ ಇವಾಗ ಹಿಂಗಿಂದ ಹೋಗ್ಬೇಕು ಇವಾಗ ಹಿಂಗಿದೆ ಹೋಗ್ತಾ 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 ಇನ್ನೂ ರೋಡ್ಗಳು ಚಿಕ್ಕದಾಗುತ್ತೆ ನಮ್ಗೆ ದಾರಿ ಸಿಗಲ್ಲ ಇನ್ನು ಮುಂದೆ ಹೋಗ್ತಾ ಹೋಗ್ತಾ मैं कैसे ऊपर अच्छा है
हाँ बहुत अच्छा है ಓಕೆ ಓಕೆ अच्छा व्यू है ಏ ಹುಷಾರ್ ರೀ ಶ್ರೀಧರ್ ಅವರೇ ಪಾಪ ನೀವಿನ್ನು ಹಬ್ಬಿಗೆರೆಗೆ ಬರೋ ಹೋಗ್ಬೇಕು ಇಲ್ಲಿಂದ ಸ್ವಲ್ಪ ಹುಷಾರ್ ಅಯ್ಯೋ ನಾನು ನಿಮಗೆ ಹುಷಾರ ನಾನೇ ಜಾದ್ಬಿಟ್ಟೆ ಅಪ್ಪ ಏನ್ರಿ ಸ್ಲೋ ಹುಷಾರ ಹೋಗಿ ಅಪ್ಪ ಇಲ್ಲಿ ನೋಡ್ರಿ ಹೆಂಗೈತಿದು ದಾರಿ ಏನು ಚಿಕ್ಕದಾಗಿದೆ ಗೈಸ್ ಇಷ್ಟೇ ದಾರಿ ಬರಬೇಕು ಗೈಸ್ ಗಾಳಿ ಚೆನ್ನಾಗಿ ಬೀಸ್ತಿದೆ ಮಳೆ ಕೂಡ ಬರ್ತಿದೆ ಶೆಕೆ ಕೂಡ ಬರ್ತಿದೆ ಗೈಸ್ ನೋಡಿ ಜಾಗ ಹೆಂಗಿದೆ ಹಿಂಗೆಲ್ಲ ಹೋಗ್ಬೇಕು ಇವಾಗ ಅಪ್ಪ ಇನ್ನೂ ತುಂಬ ದೂರ ಇದೆ 3 ಅವರ್ ನಡಿಬೇಕು ಗೈಸ್ ಇನ್ನು ಕೈ ಕೊಡು ಓಯ್ ನೀ ಕೆಳಗೆ ಬಂದ್ಬಿಟ್ಟು ಆಮೇಲೆ ಇಳಿದ್ಬಿಟ್ಟು ನಡಿ ಲೆಟ್ಸ್ ಗೋ ಹೂ ವಾವ್ ಬನ್ನಿ ಹೋಗೋಣ ಅಪ್ಪ ಕ್ಯಾಲೋರೀಸಾ ಹೊಟ್ಟೆಲಿ ನಾವೇನು ತಿಂದಿರ್ತೀವಿ ಇಷ್ಟು ವರ್ಷ ಊಟ ಎಲ್ಲ ಬರ್ನ್ ಆಗ್ಬಿಡುತ್ತೆ ಹಾ ನೋಡ್ರಿ ಹೆಂಗೈತೆ ಜಾಗ ಹೆಂಗೈತೆ ನಡೀರಿ ಬ್ಲಾಸ್ಟ್ ಅಲ್ಲ ಇನ್ನು ನೀವು ಅರ್ಧ ಕಾಲ್ ಭಾಗನೂ ಬಂದಿಲ್ಲ ಇನ್ನು ತುಂಬಾ ಐತೆ ಮುಂದೆ ನಡೀರಿ ಟ್ರಯಲ್ ಅಷ್ಟೇ ಇದು ಇನ್ನು ಮುಂದೆ ಐತೆ ರಿಯಲ್ ಸ್ಲೋ ಹೌದು ನಡೀರಿ ಗೈಸ್ ಬಿದ್ರೆ ಊಷ್ಟು ಏನು ಸಿಗಲ್ಲ ಇಲ್ಲಿ ನೋಡಿರಿ ಬೆಟ್ಟದ ಮೇಲೆ ಒಂದು ಹೂವು ಇದೆ ಇದು ಯಾವ ಹೂವು ಅಂತ ಗೊತ್ತಿರೋ ಕಮೆಂಟ್ ಮಾಡಿ ತಿಳ್ತೀವಿ ಗೈಸ್ ನಿಮ್ಮ ಜೀವನದಲ್ಲಿ ಇವತ್ತು ಎಷ್ಟು ಖುಷಿಯಾಗಿದ್ದೀರಾ ತುಂಬ ಖುಷಿಯಾಗಿದ್ದೀನಿ ಯಾವ ಬಾಯಿಂದ ಹೇಳ್ತೀರಿ ಆರಾಮಾಗಿದ್ರು ಮನೇಲಿ ಬ್ರೋ ಬನ್ನಿ ಬ್ರೋ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದೆ ಬ್ರೋ ಬರ್ತೀನಿ ಜೋಶ್ ಮಾಡಿದ್ರು ಇಷ್ಟು ಶೆಕೆ ಬರ್ತಾ ಇರಲಿಲ್ಲ ಮಳೆಗೂ ಶೆಕೆ ಬರ್ತೈತೆ ಅಪ್ಪ ಅದು ಬ್ರೋ ಆ ವ್ಯೂ ನೋಡಿದ್ರೆ ಅಷ್ಟೇ ಮಜಾ ತಾನೆ ಮಜಾನ ಬಾಯಿಗೆ ಬಂದು ಆಮೇಲೆ ಅಲ್ಲೆಲ್ಲ ಉದ್ರೋಗುತ್ತೆ ಗೈಸ್ ಈ ಟ್ರಕ್ ಹೋಗ್ತಿರೋದು ಮೇನ್ ಉದ್ದೇಶ ಏನು ಗೊತ್ತಾ ನೀವು ಸ್ವರ್ಗದ ಬಾಗ್ಲು ನೋಡಿರ್ತೀರಾ ಅಂದರೆ ಕೇಳಿರ್ತೀರಾ ಸ್ವರ್ಗದ ಬಾಗ್ಲು ಹಿಂಗಿರ್ಬೋದು ಹಂಗಿರುತ್ತೆ ಹಂಗೆ ಮಾಡ್ಬೋದು ಹಿಂಗಿರುತ್ತೆ ಅಂತ ಬಟ್ ರಿಯಲ್ ಆಗಿ ನಿಮಗೆ ನಾವು ಸ್ವರ್ಗದ ಬಾಗ್ಲು ತೋರಿಸ್ತೀವಿ ಏನಪ್ಪ ತೋರಿಸ್ತಾವಲ್ಲಪ್ಪ ನಾವು ನಾನೇ ಓಪನ್ ಮಾಡ್ತೀನಿ ಹಾಂ ನೀನು ಓಪನ್ ಮಾಡು ರಿಯಲ್ ಆಗಿ ಗೈಸ್ ಸ್ವರ್ಗದ ಬಾಗ್ಲು ಹೆಂಗಿರುತ್ತೆ ನಿಮ್ಗೆ ತೋರಿಸ್ತೀನಿ ಇವತ್ತು ನಿಮ್ಮ ಲೈಫಲ್ಲಿ ನೋಡಿ ನೀವು ನೋಡಿರ್ಲೇಬಾರ್ದು ಅಂತ ತೋರಿಸ್ತೀನಿ ಇವತ್ತು ನಿಮ್ಗೆ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಜಸ್ಟ್ ಆ ಬೆಟ್ಟ ತೋರ್ಸು ಹಂಗೆ ನೀನ್ ಆ ಬೆಟ್ಟ ಹೈಟ್ ನೋಡು ಆಮೇಲೆ ನಿಂಗೆ ಗೊತ್ತಾಗುತ್ತೆ ಅದಲ್ಲ ಇದು ಅಪ್ಪ ಗೈಸ್ ಅಲ್ಲಿ ನೋಡಿ ಗೈಸ್ ಅಲ್ಲಿ ಆ ಬೆಟ್ಟ ಕತ್ಬೇಕು ನಾವ್ ಇವಾಗ ಆ ಬೆಟ್ಟ ಅಯ್ಯೋ ರಾಮ ಏನ್ರಿ ಬನ್ರಿ ಎಲ್ಲ ಆಗತ್ತೆ ಅಲ್ಲೇ ಡೋರ್ ಓಪನ್ ಮಾಡ ಬನ್ರಿ ಅಯ್ಯೋ ಡೋರ್ ಓಪನ್ ಮಾಡೋದಿರ್ಲಿ ನಮಗ್ ಸೂಪರ್ ಇಲ್ಲ ಬ್ರೋ ನೀವೇನ್ ಗೊತ್ತಾ ನಿಮ್ ಮೈಂಡ್ ಸೆಟ್ ಇದ್ ಮಾಡ್ಕೊಳ್ಳಿ ಎಲ್ಲ ಆಗುತ್ತೆ ಹತ್ತೀನಿ ಇಟ್ಕೊಳ್ಳಿ ಡೈಲಾಗು ನಾನ್ ಯಾರು ಅದೇನೋ ಕಶ್ಯಪ ಬೊಮ್ಮನ ಮಗ ಗೈಸ್ ಇಲ್ಲಿ ಕರೆಕ್ಟ್ ಕಾಣಿಸ್ಗೈತೆ ನಿಮ್ ವ್ಯೂ ನಾವೆಲ್ಲಿ ಹೋಗ್ತೀವಿ ಅಂತ ಸೊ ಅದೇ ಬೆಟ್ಟಕ್ಕೆ ನಾವು ಹೋಗೋದು ಇವಾಗ ನೋಡ್ರಿ ಅಲ್ಲಿ ಹೋಗ್ತೀವಿ ಮೇಲೆ ಟಾಪ್ ಹೋಗ್ತೀವಿ ಲೆಟ್ಸ್ ಗೋ ಗೈಸ್ ಇಲ್ಲಿ ಹೇಳಿ ಹಿಡಿಯೋ ತುಳಿವ ಸಾಯಲ್ವಾ ಏಡಿ ಹಿಡ್ದ ಯಪ್ಪ ಬ್ರೋ ನಿಮ್ ಬಾಯ್ ಹಾಕಿ ಬ್ರೋ ಬರ್ತೀನಿ ಜೋಬಲ್ ಹಾಕೊಳ್ಳಿ ಸೀದಾ ಜೋಬಲ್ ಹಾಕೋ ನಂಗ್ ಬಾಳಪ್ಪ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ಕಾಣುತ್ತಿರುವ ಒಂದು ಬೆಟ್ಟಕ್ಕೆ ನಿಮ್ಮನಿಗೆ ಟೇಕ್ ನಂಬರ್ 3 ಮಾಡು ರೆಡಿ ಆಗತ್ತೆ ಎಲ್ಲ ಆಗತ್ತೆ ಅಲ್ಲಿ ಕಾಣುತ್ತಿರುವ ಅಲ್ಲಿ ಕಾಣುತ್ತಿರುವ ಒಂದು ಬೆಟ್ಟಕ್ಕೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುವೆ ಅಲ್ಲಿ ಕಾಣುತ್ತಿರುವ ಬೆಟ್ಟಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ ಅಷ್ಟೇ ಕರೆದುಕೊಂಡು ಹೋಗುತ್ತೇನೆ ಅದು ಏನ್ ಗೊತ್ತಾ ಅದು ಏನ್ ಗೊತ್ತಾ ಅದು ಹೊಸದು ನಾನು ಹೇಳ್ತಾರೆ ಇದು ಸ್ವಲ್ಪ ಚೆನ್ನಾಗಿ ಟ್ರೆಂಡ್ ಓಕೆ ಹೇಳಪ್ಪ ಏನಂತ ಹೇಳ್ಬೇಕು ಹೇಳು ಗೈಸ್ ಅಲ್ಲಿ ಕಾಣುತ್ತಿರುವ ಬೆಟ್ಟಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಹೇಳು ಕಮಾನ್ ಗಾಯ್ಸ್ ಅಲ್ಲಿ ಕಾಣುತ್ತಿರುವ ಬೆಟ್ಟಕ್ಕೆ ನಿಮ್ಮನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಬನ್ನಿ ಹೋಗೋಣ ಕ್ರೇಜಿ ಗೈಸ್ ಒಳ್ಳೆ ಫನ್ನು ಈ ಬ್ಯಾಚ್ ಜೊತೆಗೆ ಟ್ರೆಕ್ಕಿಂಗ್ ಹೋಗೋದಕ್ಕೆ ಒಳ್ಳೆ ಫನ್ ಗೈಸ್ ಅಕಸ್ಮಾತ್ ನಿಮ್ಗೆ ಏನೋ ಈ ಟ್ರೆಕ್ಕಿಂಗ್ಗೆ ನೀವು ಜಾಯ್ನ್ ಆಗಬೇಕು ಅಂತಂದ್ರೆ ನಮ್ಮ ಡ್ರೀಮ್ ಟ್ರಾವೆಲರ್ಸ್ ಪೇಜ್ಗೆ ಮೆಸೇಜ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನಂಬರ್ ಕೆಳಗಡೆ ಹಾಕಿರ್ತೀನಿ ಟ್ರೆಕ್ಕಿಂಗ್ ಇನ್ನೂ ಕ್ರೇಜ್ ಆಗಿರುತ್ತೆ
ಅಯ್ಯೋ 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 ಹೆಂಗೈತೆ ನೋಡಿ ಗೈಸ್, ಇದು ಹಿಂಗೈತಿ ಇವಾಗ. ಅವಾಗ ಹತ್ಕೊಂಡ್ಬಂದ್ವಿ, ಇವಾಗ ಕೆಳಗಡೆ ಇಳ್ಕೊಂಡು ಹೋಗ್ತಿದೀವಿ. ಯಾವುದು ಈ ತರ ಪ್ಲಾಸ್ಟಿಕ್ ಎಲ್ಲ ತಗೊಂಬರ್ತೀರಾ, ಹಿಂಗೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡಿ ಗೈಸ್. ತಗೊಂಬಂದ್ರೆ ನೀಟಾಗಿ ಅದನ್ನ ವಾಪಸ್ಸು ಕವಲ್ ತಗೊಂಡೋಗಿ. ವಾ 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 ಗೈಸ್, ಈ ಕಡೆ ಈ ತರ ಆಚೆ ಬಂದಾಗ ಒಂದು ಕಾರ್ ಸೌಂಡ್ ಇಲ್ಲ, ಒಂದು ಮಿಷಿನ್ ಸೌಂಡ್ ಇಲ್ಲ, ಏನು ಸೌಂಡ್ ಇಲ್ಲ, ಬರೀ ಪಕ್ಷಿ ಸೌಂಡ್. ಸಕ್ಕತ್ತಾಗಿರುತ್ತೆ. ಅಪ್ಪ ಒಂದ್ ಜಾಗ ಕೊಡೋರಪ್ಪ, ಇಲ್ಲಿ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ರೆಸ್ಟ್ ಬಾರಲ್ಲಿ, ಸ್ವಲ್ಪ ರೆಸ್ಟ್ ಹೊಡಿತೆ ನೋಡಿ ಗೈಸ್. ಹೆಂಗ್ ಬತ್ತಂಗ್ ಕುತ್ಕೊಳ್ಳೋದಕ್ಕೆ, ರೆಸ್ಟ್ ಅಂದ್ರೆ ಬತ್ತಂಗ್ ಕುತ್ಕೊಳ್ಳೋದಕ್ಕೆ. ಇಡಿ ಚಾರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವ ತರುವೆ. ನೋಡಿ ಗೈಸ್, ಇಲ್ಲಿ ಬೆಟ್ಟದ ಹೂವು ಹೆಂಗಿದಾವೆ. ಹೂವ ಕಾಣೋದು. ಇವಾಗ ಹತ್ಬೇಕು, ಕೈ ಇಟ್ಕೊಳ್ಳೆಲ್ಲ ಹತ್ತವ್ರೆ, ಬಟ್ ನಂಗೆ ಕೈ ಯೂಸ್ ಮಾಡಲ್ಲ. ಹಂಗೆ ಹತ್ತಿ ನೋಡ್ತೀರಾ, ಚಾಲೆಂಜ್ ನೋಡ್ಕೊಳ್ಳಿ. ಕೈ ಯೂಸ್ ಮಾಡಲ್ಲಪ್ಪ. ನಾನ್ ಕೈ ಯೂಸ್ ಮಾಡ್ಬೇಕು ಬ್ರೋ. ಹೆಂಗೆ ಬ್ರೋ ಚಾಲೆಂಜ್ ಕಂಪ್ಲೀಟ್ ಮಾಡಿದೆ. ಚಾಲೆಂಜ್ ಹಾಕಿದ್ರೆ ಬಿಡೋಣ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ವರುಣ ಚಾಲೆಂಜ್ ಅಂದ್ರೆ ವರುಣ್. ಬನ್ನಿ ಹೋಗೋಣ. ಸುಸ್ತಾಗ್ತಿದೆ ಗೈಸ್, ಮಾತಾಡಬೇಕು, ವ್ಲಾಗ್ ಮಾಡಬೇಕು, ಬೆಟ್ಟ ಹತ್ತಬೇಕು, ಇವರೆಲ್ಲ ಎಂಟರ್ಟೈನ್ ಮಾಡಬೇಕು. ತುಂಬ ಕಷ್ಟ ಇದೆ ಜೀವನ. ಸ್ವಲ್ಪ ಎಲ್ಲರೂ ಬ್ರೇಕ್ ತೊಗೊಂಡಿದ್ದೀವಿ. ಅಲ್ಲಿಂದ ಕೆಳಗಡೆ ಅಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿಂದ ಎಲ್ಲಿಗೆ ಬಂದ್ವಿ. 80% ಮುಗ್ದಿದೆ, ಇನ್ನು 20% ಇದೆ. ಅಲ್ಲಿಗೆ ಹೋಗ್ಬೇಕು. ಅಪ್ಪ ಅಲ್ವಾ, ನೀರು ತರಬೇಕಿತ್ತು ಸ್ವಲ್ಪ. ನಾವು ಜೋಶ ಬಂದ್ಬಿಟ್ವಿ, ಯುವಕರಲ್ಲ ಬಾಡಿ ಹೀಟಲ್ಲಿ ಇರುತ್ತೆ ಅಂತ ಬಂದ್ಬಿಟ್ವಿ. ಗೈಸ್ ನೋಡಿ ಗೈಸ್, ಎಲ್ರಿಗೂ ನಡೆದ್ರೆ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ನಮ್ಮಲ್ಲಿ ಇನ್ಕ್ರೀಸ್ ಆಯ್ತು, ಬಟ್ ಈ ಮನುಷ್ಯ ನೋಡಿ ಗೈಸ್. ಗೈಸ್ ನೋಡಿ ಗೈಸ್, ಇವ್ರ ಕಣ್ಣು ತೋರ್ಸ್ರಿ. ಯಪ್ಪ, ಕಣ್ಣು ಎಲ್ಲ ಬ್ಲಡ್ ಬಂದ್ಬಿಡಿ ಗೈಸ್ ಇವ್ರಿಗೆ. ಅಯ್ಯೋಯ್ಯೋ, ಒಂದು ಸಾಂಗ್ ಹಾಕ್ತೀನಿ. ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ನೋವಿನ ಕಥೆ. ಬಯಸಿದೆ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾರಣ ಹಳ್ಳಿಯಲ್ಲಿ. ಸೊ ಗೈಸ್, ಕ್ರೇಜಿ ವ್ಯೂ ತೋರಿಸ್ತೀನಿ. ಇದು ಸೆಕೆಂಡು, ಫಸ್ಟ್ ಇನ್ನು ಮುಂದೆ ಇದೆ. ಈ ಸೆಕೆಂಡ್ ವ್ಯೂ ತೋರಿಸ್ತೀನಿ. ಈ ವ್ಯೂ ನೋಡೋದಕ್ಕೆ ಕೆಳಗಡೆಯಿಂದ ಬಂದ್ವಿ. ಸೆಕೆಂಡ್ ಪಾಯಿಂಟ್, ಇನ್ನು ಫಸ್ಟ್ ಪಾಯಿಂಟ್ ಇದೆ. ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ. ಮಾತೆ ಬರ್ತೀವಿ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಂತ. ವಾಟರ್ ಫಾಲ್ಸ್ ನೋಡಿ ಬ್ರೋ, ವಾಟರ್ ಫಾಲ್ಸ್. ಅಲ್ಲವಾ, ಹಾ, 2 ವಾಟರ್ ಫಾಲ್ಸ್ ವಿಶೇಷ ಕಾಣಿಸ್ತಿದೆ. ಬಟ್ ಕ್ರೇಜಿ ಆಗಿದೆ. ಪಿಕ್ಚರ್ ಅಭಿ ಬಾಕಿ. ಬನ್ನಿ 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 ಬನ್ನಿ. ನೋಡ್ರಿ, ಇಲ್ಲ ವ್ಯೂ ಇದು. ಯಪ್ಪ, ಯಾವ್ದೋ ಫಾರಿನ್ ತರ ವ್ಯೂ ಇದು. ರೋಡ್ ನೋಡಿ. ಅಲ್ಲಿದೆ ಇನ್ನ ಮುಂದೆ. ಸೊ ಗೈಸ್, ಮುಂಚೆ ಎಲ್ಲ ನಮ್ಗೆ ಈ ಬುಕ್ ಬರ್ತೀವಿ ಗೊತ್ತಾ, ಬುಕ್ ಹಿಂದಗಡೆ ಪ್ರಿಂಟ್ ಮಾಡೋರು ಈ ನೇಚರ್ಗಳ್ದೆಲ್ಲ. ಸೊ ಅದೇ ತರ ಇದೆ ಗೈಸ್ ವ್ಯೂ ನೋಡಿ. ವಾವ್, ಒನ್ ಆಫ್ ದ ಕ್ರೇಜಿಯೆಸ್ಟ್ ಅಂಡ್ ಸೆಕ್ಸಿಯೆಸ್ಟ್ ವ್ಯೂ ಗೈಸ್ ಇದು. ಮಾರ್ಬಲೆಸ್ಟ್, ಫೆಂಟಾಬ್ಲೆಸ್ಟ್, ಮೈಂಡ್ ಬ್ಲೋಯೆಸ್ಟ್, ಅದ್ಭುತ ಅದ್ಭುತ. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ ಬಯಸಿ. ಈ ಪಾತ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಸೊ ನೋಡಿ, ಇವಾಗ ಅಲ್ಲಿ ಕಾಣಿಸ್ತಾ ಗೊತ್ತಾ ಒಂದು ಡೋರ್ ನಿಮ್ಗೆ. ನೋಡ್ರಿ ಇಲ್ಲಿ, ಆ ಡೋರ್ಗೆ ಹೋಗ್ಬೇಕು ಇವಾಗ ನಾವು. ಅಲ್ಲಿ ಕಾಣಿಸ್ತಾ ಗೊತ್ತಾ, ಅಲ್ಲಿ ಹೋಗ್ಬೇಕು. ಬನ್ನಿ ಹೋಗೋಣ. ಗೈಸ್, ಇವಾಗ ಈ ಕಾಡಿಗೆ ಬಂದಿದ್ದೀವಿ, ಬಟ್ ನಮ್ಗೆ ಇಲ್ಲಿ ರೋಡ್ ಕನ್ಫ್ಯೂಸ್ ಆಗ್ತಿದೆ. ಹಿಂಗೆ ಹೋಗೋದು ಗೊತ್ತಾಗ್ತಿಲ್ಲ. ಹೆಂಗೋ ಒಂದು ಅಂದಾಜು ಮಾಡಿ ಹೋಗ್ತಿದ್ದೀವಿ ಒಳಗಡೆ. ಹೋಗುವ. ಹೆವಿ ಡೆಡ್ಲಿ ಇದೆ ಗೈಸ್, ಕ್ರೇಜಿ ಡೆಡ್ಲಿ ಇದೆ. ಡೆಡ್ಲಿ ಅಂದ್ರೆ ನಾವು ಒಂದೇನು ಡೆಡ್ಲಿ. ಗೈ ಏನೇನ್ ಬೇಕು ಹೇಳು, ಏನ್ ಬೇಕು ನಿನ್ ಟ್ರೆಕ್ಕಿಂಗ್? ಗೈಸ್, ಯಾರು ಟ್ರೆಕ್ಕಿಂಗ್ ಮಾಡ್ತೀರಂದ್ರೆ ಬ್ಯಾಕ್ ಅಲ್ಲಿ ಒಂದು ಕತ್ತಿ ಅಂಡ್ ಗ್ಲೂಕೋಸ್, ಆಮೇಲೆ ವಾಟರ್ ಬಾಟಲ್ಸ್, ಫಸ್ಟ್ ಏಡ್ ನ ಇಟ್ಕೊಂಡು ಟ್ರೆಕ್ಕಿಂಗ್ ಮಾಡ್ರಿ, ಸೇಫ್ಟಿ ಆಗಿರುತ್ತೆ. ಅವಾಗ ಅವನು ಗ್ಲೂಕೋಸ್ ಅಂತಿದ್ದ ಗೈಸ್. ಇವಾಗ ಕರೆಕ್ಟ್ ಮಾಡ್ಕೊಂಡ್ಬಿಟ್ಟ ಗೈಸ್. ಇವೆಲ್ಲ ಹಿಡ್ಕೊಂಬನ್ನಿ, ನಾವೇನು ತಗೊಂಬಂದಿಲ್ಲ, ಹಂಗೆ ಬಂದ್ಬಿಟ್ಟಿವಿ. ನಾವು ಅಡ್ವೆಂಚರ್ ಮಾಡೋದಕ್ಕೆ ಹಂಗೆ ಬಂದಿದ್ವಿ. ಬಟ್ ನೀವೆಲ್ಲ ಅವನೇನು ಹೇಳ್ದ ತಗೊಂಬನ್ನಿ ಗೈಸ್. ಎಲ್ಲೂ ನೋಡಿದ್ರು ಈ ಲವರ್ಸ್ ಕಾಟ ಮಾತ್ರ ನಮಗೆ ತಪ್ಪಲ್ಲ ಗೈಸ್.
ನೀವು ಗೀಚ್ರಿ ನಿಮ್ ಲವರ್ ಹೆಸರು ಗೀಚಲ್ವಾ? ಇಲ್ಲಿ ನೋಡ ಇಲ್ಲಿ ಹೆಂಗ್ ಗೀಚವ್ರು ಇಲ್ಲಿ. ಎಲ್ಲಿ ಬಂದ್ರು ಗೀಚ್ತಾರೆ. ಕಲ್ ಮೇಲೂ ಬಿಡಲ್ಲ. ಅಲ್ಲ ಕೇಳ್ಸ್ಕೊಡ್ರಿ, ಕಲ್ ಮೇಲೂ ಬಿಡಲ್ಲ, ಮರದ ಮೇಲೂ ಬಿಡಲ್ಲ, ಕೈ ಮೇಲೂ ಬಿಡಲ್ಲ, ಎಲ್ಲೂ ಬಿಡಲ್ಲ. ಗೀಚಿ ಬ್ರೋ. ಆ ತರ ಹತ್ಬೇಕು ಇವಾಗ ನಾವು. ಬನ್ನಿ ಹತ್ತುವ. ಅಪ್ಪ ಕಾಲಿಡಕ್ಕೆ ಭಯ ಆಗುತ್ತೆ. ಹಿಂಗಿದೆ ಗೈಸ್, ಹಿಂಗೆ 90 ಡಿಗ್ರಿ. ಅಪ್ಪ ಬನ್ನಿ. ಯಾಕ್ರಿ ಹತ್ರಿ? ಯಾಕೆ ಭಯ ಪಡ್ತಾ ಇರಾ? ಮರ ಇಟ್ಕೊಂಡು ಅಪ್ಪ ಇಲ್ಲಿ ಯಾವ್ದು ಹುಳ ಕೂಡ ಆಯ್ತಲ್ಲ ಇಲ್ಲಿ. ಸಾಯಿಸ್ಬಿಟ್ಟು ಸ್ಮೆಲ್ ನೋಡ್ತಾವನೆ. ಹುಳ ಎಲ್ಲ ಐತ್ ನೋಡಿ ಗೈಸ್ ಇಲ್ಲಿ. ನಾನೇ ಕೈ ಕೊಡು. ಹುಷಾರು. ಏಯ್ ಬಿಡಲ್ಲ ಬಾರೋ. ಜೀವ ಹೋದ್ರು ನಾನ್ ಕೆಳಗ್ ಬೀಳ್ತೀನಿ, ನಿನ್ನ ಕೆಮ್ಮಂತ ಸಮುರಾರೆ ವೀರಾರೆ ಬರ್ಲಿ ಸಾಂಗು. ಗೈಸ್ ಮೇಲ್ಗಡೆ ಬಾಯ್ಸ್ ಎಲ್ಲ ಇದಾರೆ. ಏನ್ ಮಾಡ್ತಿದ್ದಾರೆ ಅಂತ ಬನ್ನಿ ಹೋಗೋಣ ಮೇಲ್ಗಡೆ. ಅರೆ ಸ್ವರ್ಗದ ಬಾಗ್ಲು ಓಪನ್ ಮಾಡೋದು ಮಾತ್ರ ಮರಿಬಾರ್ದು. ನಾನ್ ಆದ್ಮೇಲೆ ನಾನ್ ಮಾಡ್ತೀನಿ, ನೆಕ್ಸ್ಟ್ ಟೈಮ್ ನೀನ್ ಮಾಡು. ಅಲ್ಲಿ ಅವ್ರ ಮೇಲೆ ಹೋಗ್ಬಿಟ್ಟವ್ರೆ. ಒಟ್ಟಿಗೆ ಓಪನ್ ಮಾಡೋಣ. ಇದು ನೋಡಿ ಹೆಂಗೈತೆ ಇಲ್ಲಿ. ಈ ಬೆಡ್ಡಲ್ಲೂ ಕೂಡ ನೋಡಿ ಸ್ಟೆಪ್ಸ್ ಮಾಡಿದ್ದಾರೆ. ಯಾವ ಕಲಾವಿದ ಮಾಡೋದು ಹೇಳೋಣ ನನಗೆ ಗೊತ್ತಿಲ್ಲ. ಹಳೆಗಾಲದವ್ರು ಅಲ್ಲ ಅವಾಗ ತುಂಬಾ ಹಳೇ ಕಾಲದವ್ರು ಬಂದ್ ಮಾಡಿರೋದು ಇವೆಲ್ಲ. ರಾಜರು ಮಾಡಿರೋದು ಇವೆಲ್ಲ. ಈ ಪ್ಲೇಸ್ ಏನಕ್ಕೆ ಶಾರ್ಟ್ ಮಾಡಿರೋದು ಒಂದು ಚೂರು ಗೊತ್ತಿಲ್ಲ ಗೈಸ್. ಅವ್ರು ಯಾವತ್ತೋ ಸುಮ್ನೆ ಮಾಡ್ಬಿಟ್ಟಿರ್ಬೋದು, ಬಟ್ ನೋಡಿ ನಮ್ಗೆ ಇವತ್ತು ಅದೇ ರೀಸನ್ ರಾಜರಿಗೆ ಅಷ್ಟು ಭಯ ಆಯ್ತಂತ. ಬಟ್ ನಮ್ಗೆ ಇವತ್ತು ಅದು ಯೂಸ್ಫುಲ್ ಆಗ್ತಿದೆ. ನೀವು ಕೂಡ ಕಂಟಿನ್ಯೂ ಮಾಡ್ಬೇಕು. ಯಾವ ಚಿಕ್ಕ ಮಕ್ಳು ಯಾರು ನೋಡ್ತೀರಾ. ಸೊ ಇನ್ನು ನೀವು ದೊಡ್ಡವರಾದ್ಮೇಲೆ ಇದ್ರ ಟ್ರಕ್ಕಿಂಗ್ ಎಲ್ಲ ಬನ್ನಿ, ಎಂಜಾಯ್ ಮಾಡಿ. ಮನೆ ಕುತ್ಕೊಂಡು ಬರೀ ಗೇಮ್ ಮಾಡೋದಲ್ಲ ಅಂಡ್ ಲವ್ ಮಾಡೋದಲ್ಲ, ಇಂಥ ನೇಚರ್ ನ ಲವ್ ಮಾಡ್ಬೇಕು. ಲೆಟ್ಸ್ ಗೋ, ಕಮ್ ಆನ್ ಗೈಸ್. ನಮ್ಮ ಮಕ್ಳುಗಳೇನ ನಮ್ಮ ವಿಡಿಯೋಸ್ ನೋಡಿದ್ರೆ ನಮ್ಮಪ್ಪ ಹೆಂಗೆಲ್ಲ ಮಾಡೋನಪ್ಪ, ನಮ್ ಕೈಲಿ ಮಾಡಕ್ ಆಗುತ್ತಾ ಅಂತ ಅನ್ಕೋಬೇಕು ನಮ್ಮ ಮಕ್ಳುಗಳು. ಅಡ್ವೆಂಚರ್ ಹೇಳಿದ್ದು, ನಾನೇ ಬೇರೆ ಏನ್ ಹೇಳಿದಪ್ಪ. ಅಡ್ವೆಂಚರ್ ಹೇಳಿದ್ದು. ಅಯ್ಯೋ ಶಿವ ಗೈಸ್, ನಾನು ಫ್ರೈಡೆ ಆಗ್ಬಿಡಿ ಗೈಸ್. ಕೈಯಲ್ಲಿ ನಡಿಬೇಕು, ಕಾಲಲ್ಲಿ ನಡಿಬೇಕು, ಎಲ್ಲಾ ಕಡೆ ನಡಿಬೇಕು. ನೋಡಿ ನಡೀತಾ ಇದ್ದೀವಿ. ಗೈಸ್ ಪಾಪ ನಮ್ಮ ಸ್ನೇಹಿತರು ನಮ್ಗೆ ಕುಡಿಯಕ್ಕೆ ನೀರು ಕೊಡ್ತಾರೆ. ಹಾಯ್ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಫಾರ್ ಪಾನಿ ಭಯ್ಯ, ಧನ್ಯವಾದ ಭಯ್ಯ. दे दो भैया. हाँ क्या ये और दूसरा एक बॉटल है. हाँ तगो कुड़ी दे दो भैया प्लीज भैया. हाँ थैंक यू भैया, लव यू भैया, लव यू. इसमें थोड़ा डाल के दे दो हमको. ಇವಾಗ ನನಗೆ ಸಮಾಧಾನ ಆಯ್ತು ಗೈಸ್. ಲವ್ ಯು ಥ್ಯಾಂಕ್ ಯು ಬ್ರೋ. ಬಾಯ್ ಕರ್ನಾಟಕ. ಬನ್ನಿ ಹೋಗೋಣ. ಅಪ್ಪ ಏನು ಗಾಳಿ ನೋಡಿ ಗೈಸ್. ಕ್ರೇಜಿ. ಸೊ ಗೈಸ್ ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ, ಹೋಗ್ಬಿಟ್ವಿ. ಬನ್ನಿ ಅಲ್ಲಿನ ತೋರಿಸ್ತೀನಿ ನಿಮ್ಗೆ. ಸ್ವರ್ಗದ ಬಾಗಿಲು ತೋರಿಸ್ತೀನಿ ಬನ್ನಿ ಗೈಸ್. ಸ್ವರ್ಗದ ಬಾಗಿಲು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಗೈಸ್ ನಿಮ್ಗೆ ಅವರೇ ಪ್ರಾಮಿಸ್ ಮಾಡಿದ್ದೆ ನಿಮಗೆ ಸ್ವರ್ಗದ ಬಾಗಿಲು ತೋರಿಸ್ತೀನಿ ಅಂತ. ಬನ್ನಿ ತೋರಿಸ್ತೀನಿ ಇವಾಗ. ಸ್ವರ್ಗದ ಬಾಗಿಲು, ನಿಜವಾದ ಸ್ವರ್ಗದ ಬಾಗಿಲು ತೋರಿಸ್ತೀನಿ ಬನ್ನಿ. ಗುಹೆ ಇದಂಗಿದೆ. ಅದೇ ಸ್ವರ್ಗದ ಬಾಗಿಲು. ಅಲ್ಲಿ ಕಾಣಿಸ್ತಿದ್ಯಾ? ಅದು ತೆಗಿತೀನಿ ನೋಡಿ ಹೆಂಗಿರುತ್ತೆ ಅಂತ. ರೆಡಿ ಬ್ರೋ. 3, 2, 1 ಟನ್ ಟಡಾ. ಗೈಸ್ ಕ್ರೇಜಿ ವ್ಯೂ ಗೈಸ್. ನನ್ನ ಲೈಫಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವ್ಯೂನ ಎಲ್ಲೂ ನೋಡಿಲ್ಲ, ಇವತ್ತು ನೋಡಿದೆ. ಸೊ ಸ್ವರ್ಗದ ಬಾಗಿಲು ಇಲ್ಲೇ ಇದೆ ಅಂಡ್ ಸ್ವರ್ಗ ಅಲ್ಲೇ ಇದೆ. ನೋಡ್ಬಿಡಿ ಚೆಲುವೆ ಕೊಡುವ
ಹಸಿರು ಚಿಹ್ನೆ ಬೆಳಕಿಗಾಗಿ ಸೂಪರ್. ನಾವೂಡು ರೈಲು. ಭಯ್ಯ ಒಬ್ರು ಇದಾರೆ, ಯಾವ ಭಯ್ಯ ಗೈಸ್, ಒಳ್ಳೆ ಸಿಂಗರ್ ಗೈಸ್, ಅವನ ಸಕಲ ಸಾಂಗ್ ಆಡ್ತಾರೆ. ಹತ್ರ ಭಯ್ಯ ಭಯ್ಯ ಬೈಟ. ಕಲಂಕ ನಹಿ इश्क है काजल पिया, हजारों में किसी को तकदीर ऐसी, मिले एक रांझा और हीर जैसे, न जाने ये ज़माना क्यों चाहे रे मिठाना, कलंक नहीं इश्क है काजल पिया, कलंक नहीं इश्क है काजल पिया. ए भैया सुपर भैया, तुमको बहुत टैलेंट है, सुपर भैया. है तो वो तो मेरे को बचपन से गाने का आदत है, लेकिन हमारे ऑडियंस है भैया, हमारा ऑडियंस तुमको सपोर्ट करता. मतलब ये नहीं मतलब क्या बोलते हैं उसको, किसी का सपोर्ट नहीं मिलता. हम तुमको सपोर्ट करता भैया. तुम्हारा नाम क्या? मेरा नाम है मंगेश. मंगे, तुम किधर से? मैं महाराष्ट्र से. मुरबाड से. गाइस सपोर्ट ಮಾಡಿ तो ಇಂತ ಟ್ಯಾಲೆಂಟ್ ಸಪೋರ್ಟ್ ಮಾಡೋದು गाइस. हमारे वीडियोस देखता तुमको ऑल मैसेज करता भैया, ओके ना? ऑल द बेस्ट, बाय बाय. ಸೊ ಗೈಸ್, ನನಗೂ ಒಂದು ಸಾಂಗ್ ಆಡಬೇಕು ಅನಿಸ್ತಿದೆ. ಆ್ಯಂಡ್ ಈ ಸಾಂಗ್ನ ನಾನು ನಮ್ರತ ಅವ್ರು ಡೆಡಿಕೇಟ್ ಮಾಡ್ತಿದ್ದೀನಿ. ಸುಳ್ಳು ಸುಳ್ಳೆ ಮುನಿಸು, ಆ ನೂರು ಕಳ್ಳ ಕನಸು, ಆ ಮುಸ್ಸಂಜೆ ಮಬ್ಬಲ್ಲಿ ಮುತ್ತಿಟ್ಟೋರ್ ಯಾರು, ಕೆನ್ನೆನಿಂದ ಮುತ್ತು ನಂದ ಬಗೆಹರೆಯಾದ ಒಗಟು ಇದು. ಹೆಂಗಿತ್ತು? ನಮ್ ಈ ಸಾಂಗ್ ಹೆಂಗಿತ್ತಂತ ನನಗೆ ಕಮೆಂಟ್ ಮಾಡಿ ಹೇಳು, ಇಲ್ಲ ಅಂತ ನಂಗೆ ಮೆಸೇಜ್ ಮಾಡಿ ಹೇಳು, ಇಲ್ಲ ಕಾಲ್ ಮಾಡಿ ಹೇಳು. ಲವ್ ಯು ಗೈಸ್. ಶ್ರೀಧರ್ ಬ್ರೋ ಏನು ಹೇಳಿದ್ರು? ಏನ್ ಬ್ರೋ? ಏನಿಲ್ಲ, ಯಾರು ಅದು ಇದು ಮಲ್ಟರ್ ಕೇಸ್ಗಳು ಮಾಡಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರಲ್ಲ ಹುಡುಗರು, ಇಲ್ಲಿ ಬಂದು ಕುತ್ಕೊಂಡ್ಬಿಡಕ್ ಹೇಳಿ. ಹೇಗಿದ್ರು ಇಲ್ಲಿ ಬಂದು ಕುತ್ಕೊಂಡು ತಪಾಸ್ ಮಾಡ್ಬೇಕಷ್ಟೇ, ಮಾಡ್ಬೇಕಷ್ಟೇ. ಊಟ ಸಿಗಲ್ಲ, ತಿಂಡಿ ಸಿಗಲ್ಲ, ಏನೂ ಸಿಗಲ್ಲ. ಒಂದೇ ಸತಿ ಬ್ಯಾಗ್ ಹುಡುಗರ ಕೈಲಿ ಎಲ್ಲ ಮ್ಯಾಗಿಗೆ ತೆರ್ಸ್ಕೊಂಡ್ಬಿಡ್ಬೇಕೆಲ್ಲ. ಡೈಲಿ ಅದೇ ಖಾಲಿ ಆಗ್ಬಿಟ್ರೆ ಇಳಿದು ಬರೋದು, ಮತ್ತೆ ಅಂಗಡಿಗೆ ಬರೋದು, ತಾವರ ಮತ್ತೆ ಅಂಗಡಿಗೆ ಬಂದ್ರೆ ಗುಮ್ತಾರ ಪೊಲೀಸ್ ಅವರಲ್ಲಿ. ಯಾರು ಬರ್ತಾರೆ? ಯಪ್ಪ ಕ್ರೇಜಿ ವ್ಯೂ ಗೈಸ್, ಯಪ್ಪ ಒನ್ ಆಫ್ ದ ಬೆಸ್ಟ್ ವ್ಯೂ ಇದು. ಇವಾಗ ಏನ್ ಗೊತ್ತಾ, ಖುಷಿ ಆಗ್ತಿದೆ, ನೆಕ್ಸ್ಟ್ ಮಿನಿಟ್ ನಂಗೆ ಭಯ ಆಗ್ತಿದೆ, ಮತ್ತೆ ಕೆಳಗೆ ಇಳ್ದು ಹೋಗ್ಬೇಕಲ್ಲಪ್ಪ ಇಲ್ಲಿಂದ ಅಂತ. ಅಯ್ಯೋ ರಾಮ. ಗೈಸ್ ಒಳ್ಳೆ ಪವರ್ ನ್ಯಾಪ್ ತಗೋತೀನಿ ಇವಾಗ. ಈ ವ್ಯೂ ನೋಡ್ಕೊಂಡು ಹಂಗೆ ಕಣ್ಣು ಮುಚ್ಕೋತೀನಿ. ಇಲ್ಲೆಲ್ಲಿ ಜಾಗನೇ ಇಲ್ಲ ಮಲ್ಕೊಳ್ಳೋಕ್ಕೆ ಗೈಸ್. ಒಳ್ಳೆ ಸ್ಲೀಪ್ ತಗೊಂಡು ಬನ್ನಿ. ಭಯ್ಯ ಒಂದು ಫನಿ ಮಾಡ್ತಾರೆ, ಮಾಡಿ ಭಯ್ಯ. ಸರ್ ಕರೋ ಫನ್ನಿ ಆಗ್ಬಿಡ್ತೀವಿ. ಬರ್ಕರೋ ನಾವು ಕೆಳಗೆ ಇಳಿತಾ ಇದೀವಿ. ಶ್ರೀಧರ್ ಬರೋಣ ಗೈಸ್, ಸ್ಪೈಡರ್ ಮ್ಯಾನ್ ಆಡ್ತಾವ್ರೆ, ಸ್ಪೈಡರ್ ಮ್ಯಾನ್ ಕಚ್ಕೊಂಡ್ಬಿಟ್ಟವ್ರೆ ಗೈಸ್, ಸ್ಪೈಡರ್ ಮ್ಯಾನ್ ಕಚ್ಕೊಂಡ್ಬಿಟ್ಟವ್ರೆ. ನಾವು ಕೆಳಗೆ ಹೋಗಕ್ಕಾಗಲ್ಲ ಕಣ್ರು, ಈ ವಯ್ಯ ಕೆಳಗೆ ಇಳಿಸ ನಾಳೆ ಆಗಿರುತ್ತೆ. ಸ್ಪೈಡರ್ ಮ್ಯಾನ್ ನೋಡಿ, ಸ್ಪೈಡರ್ ಮ್ಯಾನ್ ತರ ಕಚ್ಕೊಂಡ್ಬಿಟ್ಟವ್ರೆ, ಅದಕ್ಕೆ ಕೆಳಗೆ ಇಳಿತಾ ಇಲ್ಲ. ನೆಕ್ಸ್ಟ್ ಮೋಸ್ಟ್ಲಿ ಶ್ರೀಧರ್ ಬರೋದಿಲ್ಲ ನಾಳೆಯಿಂದ ಟ್ರೆಕ್ಕಿಂಗ್ಗೆ. ಗೈಜಿ ನೋಡಿ ಗೈಜಿಲ್ಲ ಆಟ ಆಡ್ತಾವ ಗೈಜಿ ವಯ್ಯ ಕೆಳಗೆ ಇಳಿಯಕ್ಕೆ ಅವಾಗ್ಲಿಂದ. ಬಡ 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 ನಂಗೆ ನಡೀತಾವನೆ ವಯ್ಯ. ಗೈಸ್ ಎಲ್ಲಾ ಟ್ರೆಕ್ಕಿಂಗ್ ಅಲ್ಲಿ ಇಂತ ಒಂದು ಕಾಮಿಡಿ ಪೀಸ್ ಇದ್ರೆ ಗೈಸ್ ಒಂಥರ ಮಜಾ. ಕಾಮಿಡಿ ಪೀಸು ನಾನು ಕರೆಕ್ಟ್ ಆಗಿ ಹೇಳ್ತಿದ್ದೆ ಬ್ರೋ. ಉಲ್ಟಾ ತಿರ್ಗಿ ಅಂದ್ಬಿಟ್ಟು ಅಲ್ಲಿ ತಿರುಗಿಸಿದ್ರೆ ಹೆಂಗ್ ಹೇಳ್ತೀಯಾ? ಹಿಂಗ್ ಇಕ್ಕ ಜಾಗದಲ್ಲಿ ಎಲ್ಲ ಇಕ್ಬಿಟ್ಟು ಆಪಿಕ್ಸ್ಗಳನ್ನ ಕಟ್ಟಿವಲ್ಲ ಕಟ್ಟು ಬರೀ ಹೆಂಗೆ ಹೋಗ್ತಾ ನೋಡೋಣ. ಈ ಮಯ್ಯ ಎಷ್ಟು ಕಾಮಿಡಿ ಮಾಡ್ತಾನೆ ಗೊತ್ತಿಲ್ಲ, ಇಷ್ಟೇ ನೋಡ್ಕೊಂಡು ಹೋಗೋಣ. ಅಯ್ಯೋ ಗಾಯ್ಸ್, ಈ ಮನುಷ್ಯ ಕೆಳಗಡೆ ಹೋಗ್ತಿಲ್ಲ ಗಾಯ್ಸ್. ಹೋಗ್ತೀರ ಹೋಗ್ತಿದ್ದೇವ್ರೆ ನೀವು ಹೋಗ್ರಿ. ಅದ್ ಯಾಕಪ್ಪ ದೊಡ್ಡ ಜಾಗನ ಬಿಡ್ತೀವಿ ನಮ್ಗೆ ಹೋಗೋದಕ್ಕೆ. ಸ್ಲೋ ಹೋಗಿ ಮತ್ತೆ ನನ್ನ
ಹೋಗಕ್ ನನ್ಗೆ ಗೊತ್ತು. ಒಂದ್ಸತಿ ಏನೋ ಹೇಳಿದ್ರಲ್ಲ ಡೈಲಾಗು, ಒಂದ್ಸತಿ ತಣ್ಣೀರ್ ಹಾಕೋವರೆಗೂ ಅಷ್ಟೇ. ನೀವ್ ಒಂದ್ಸತಿ ತಣ್ಣೀರ್ ಹಾಕ್ಸ್ಕೊಂಡಿದ್ದೀರ, ಅದಕ್ಕೆ ಇವಾಗ ಏನು ಅನ್ಸ್ತಿಲ್ಲ. ನಾ ಫಸ್ಟ್ ಟೈಮ್ ಕಟ್ ಮಾಡ್ಕೊಂಡು ಹೋಗ್ರಿ ಆಯ್ತು. ನಾನು ಹೋಗಲ್ಲ, ಇವಾಗ ನಾನು ಹೋಗ್ತೀನಿ. ಬರಲ್ಲ, ನೀವು ಇಲ್ಲೇ ಇರ್ತೀರಾ? ಬೇಕಂತ ಬಂದ್ಬಿಟ್ಟು ನನಗೆ ಇವಾಗ ಹೋಗು 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 ಅನ್ಬೇಕು. ಆಯ್ತು ನಾನು ಇಲ್ಲೇ ಇರ್ತೀನಿ, ಹೋಗಿ. ನಾನು ಇಲ್ಲೇ ಇರ್ತೀನಿ, ಹೋಗಿ. ಆಯ್ತು, ನೀವು ಹೋಗಿ ಇಲ್ಲೇ ಇರ್ತೀನಿ. ನಾನು ಇಲ್ಲೇ ಇರ್ತೀನಿ. ನೀವು ಇಲ್ಲೇ ಇರಿ, ಒಂದು ಕೆಲಸ ಮಾಡಿ, ನೀವು ಇಲ್ಲೇ ಇರಿ. ಇಲ್ಲ ಬಾಯ್ ಬರ್ರೋ, ನಾನು ಇಲ್ಲೇ ಇರ್ರಿ. ನೀನು ನೋಡ್ರೆ ಬೇಜಾರಾಗತ್ತೆ ಕಣ್ರೆ ನನಗೆ. ಬೇಜಾರ ನೋಡ್ದ. ಯಪ್ಪ ಬನ್ರಿ, ಇವಾಗ ಆಯ್ತು ಹೋಗೋಣ. ಊಟ ಮಾಡಿದಾಗ ಆಯ್ತು, ನಾವು ಟೈಮ್ ಬಂದ್ಬಿಟ್ಟು 6 ಗಂಟೆ ಆಗಿದೆ. ಯಾವಾಗ ನಮ್ದು ಇದಾಗುತ್ತೆ ಮಧ್ಯಾಹ್ನ ಊಟ. ನಾಷ್ಟ ಮಾಡ್ತೀವಿ, ಮಧ್ಯಾಹ್ನ ಊಟನೇ ಮಾಡಲ್ಲ. ಬರಲ್ಲ ಅಂತಾನೆ ಅವನೇ ಬರ್ತಾನೆ. ನಾನು ನಿಮ್ಮ ಮುಂದೆ ಯಾಕಯ್ಯ ಈಗ ಮಾಡ್ತೀಯ? ಬೇಕಂತ ಹೋಗು ಅಂತ ಬಂದಿ. ಬರಲ್ಲ ಅಂತೀಯ, ನೀನೇ ಬರ್ತೀಯ, ಏನ್ ಮಾಡ್ಲಿ? ಹಂಗೆ ನಾವು ವಿಚಿತ್ರ, ವಿಚಿತ್ರ ನಾವು ವಿಚಿತ್ರ. ಯಾ ಚಿತ್ರ? ಯಾಕ್ರಿ ಅವಂಗ ಹಾಕ್ತಿದ್ದೀರಾ? ಯಾಕ್ರಿ ಪಾಪ ನಾವು. ಅಬ್ಬಾ ಗೈಸ್, ಕೆಳಗೆ ಬಂದು ಒಂದು ರೆಡ್ ಬುಲ್ ಕುಡಿದಾದ್ಮೇಲೆ ಸಮಾಧಾನ ಆಯ್ತು ನನಗೆ. ಇಲ್ಲೆಲ್ಲೂ ಹೋಟೆಲ್ ಇಲ್ಲ. ಸೊ ಇಲ್ಲಿಂದ ಇವಾಗ ಇನ್ನೂ 50 ಕಿಲೋಮೀಟ್ರ್ ಹೋಗ್ಬೇಕು ಹೋಟೆಲ್ಗೆ. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ನಿಜವಾಗ್ಲೂ. ಊಟ ಇಲ್ಲ ಅಂತಂದರೆ ಬದುಕೋದಕ್ಕೊಂದು ದೇವರನ್ನಾಗೂ ಆಗೋದಿಲ್ಲ. ಇವಾಗ ಇಲ್ಲಿಂದ ಸುಸ್ತಾಗಿದೆ ಗೈಸ್, ಎನರ್ಜಿನೇ ಇಲ್ಲ. ಅಲ್ಲೇ ಮೇನ್ ರೋಡಲ್ಲಿ ಒಂದು ಹೋಟೆಲ್ ಇತ್ತು. ಸೊ ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಈ ಮಗ ತಲೆಯೆಲ್ಲ ಗುಮ್ ಅಂತ ಇತ್ತು, ನಿಮ್ಗೆ ಏನು ಅಂತಿಲ್ಲ ನಾವು? ತಲೆಯೆಲ್ಲ ಗುಮ್ ಅಂತ ಇತ್ತು ನನಗಂತೂ. ಊಟ ಬಂತು, ಎಲ್ಲರೂ ಊಟ ಮಾಡ್ತಿದ್ದೀವಿ. ಬಾಯ್ಸ್ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ, ಎಲ್ಲರಿಗೂ ಡ್ರೈ ಔಟ್ ಆಗಿಬಿಟ್ಟಿದೆ. ಸೊ ಊಟ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ರೂಮ್ ಹುಡುಕ್ಬೇಕು. ರೂಮ್ ಎಲ್ಲೂ ಸಿಗ್ತಾನೆ ನಮಗೆ. ರೂಮ್ ಹುಡುಕಿ ಅದಾದಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಸೊ ಗೈಸ್ ಫೈನಲಿ ನಮ್ಗೆ ರೂಮ್ ಸಿಕ್ತು. ಸೊ ಇದೇ ನಮ್ಮ ರೂಮು. ಇದು ಮತ್ತು ಪಕ್ಕದಲ್ಲಿ ಒಂದು ಬೇರೆ ರೂಮ್ ಮಾಡಿದ್ದೀವಿ. ಸೊ ಇದು ರೂಮು. ಸೊ ಓಕೆ ಗಾಯ್ಸ್, ಬಾಯ್ ಮಾಡ್ಬಿಡ್ರಿ ಬ್ಲಾಗ್ಗೆ. ಬಾಯ್ 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 ನಾಳೆ ಸಿಗೋಣ. ಸೊ ಗಾಯ್ಸ್ ಇವತ್ತಿನ ವೀಡಿಯೋ ಈ ರೀತಿ ಇತ್ತು. ಆ್ಯಂಡ್ ಐ ಹೋಪ್ ನೀವು ಆ ಸ್ವರ್ಗದ ಬಾಗ್ಲನ್ನ ಇಷ್ಟಪಟ್ಟರೆ ನಂಗೆ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಹೋಗೋ ಜಾಗ ಸಿಕ್ಕಾಪಟ್ಟೆ ಕ್ರೇಜಿಯಾಗಿರುತ್ತೆ. ಸೊ ವೆಯ್ಟ್ ಮಾಡ್ತೀರಿ. ಆ್ಯಂಡ್ ಸೈನಿಂಗ್ ಆಫ್, ಬಾಯ್.